ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ಇವತ್ತಿನ ನಮ್ಮ ಬಾಹುಬಲಿ ಓರ್ವ ವಿಶೇಷ ಅತಿಥಿ. ಕೊರೋನಾ ಸಂದರ್ಭದಿಂದಲೂ ಕೂಡ ಯಾರು ಮಾನವೀಯತೆಯನ್ನು ಮಿಡಿತಾ ಇದ್ದಾರೆ ಎಲ್ಲರನ್ನೂ ಕೂಡ ನಮ್ಮ ಬಾಹುಬಲಿಗಳಾಗಿ ನಾವು ಕರ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತು ಇವರ ಒಂದು ಹೆಗ್ಗಳಿಕೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಾಹುಬಲಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತಂದರೆ ಅದಕ್ಕೆ ನಾನು ಅರ್ಹರೋ ಅಲ್ವೋ ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಯಾರವರು? ಚಿರಪರಿಚಿತರು. ಇವರ ಬಗ್ಗೆ ಕೇಳಿರ್ತೀರಿ, ಇವರ ಬಗ್ಗೆ ಓದಿರ್ತೀರಿ. ಅಷ್ಟೇ ಅಲ್ಲ, ಇವರ ಸಾಧನೆಗಳ ಬಗ್ಗೆ ಪತ್ರಿಕೆಗಳಲ್ಲೂ ಕೂಡ ಗಮನಿಸಿರ್ತೀರಿ. ಆದರೆ ಇವತ್ತು ಅವರು ನಮ್ಮ ಬಾಹುಬಲಿಗಳಾಗಿ ನಮ್ಮ ಜೊತೆ ಇದ್ದಾರೆ. ಅವ್ರ ಬಗ್ಗೆ ಒಂದು ಸಣ್ಣ ಭೇಟಿ ಇದೆ, ನೋಡ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಅವ್ರ ಜೊತೆ ಮಾತುಕತೆ ನಡೆಸ್ತೀನಿ. ಇವತ್ತಿನ ನಮ್ಮ ಬಾಹುಬಲಿ ವೆಂಕಟೇಶ್ ದೊಡ್ಡೇರಿ. ಮೂಲತಃ ವಕೀಲರಾಗಿರುವ ಇವರು ತಮ್ಮ ವೃತ್ತಿಯ ಜೊತೆ ಬಂದ ಆದಾಯವನ್ನ ಮರಳಿ ಸಮಾಜಕ್ಕೆ ವಿನಿಯೋಗಿಸಲು ನಿರ್ಧರಿಸಿದ್ರು. ಫಸ್ಟ್ PUC ಇಂದ ಹಿಡಿದು ಇದುವರೆಗೂ ನನ್ನ ಮಗನಿಗೆ ಹಣ ಸಹಾಯ ಮಾಡಿದ್ದಾರೆ. ಮತ್ತು ಮಗನಿಗೆ ಕಂಪ್ಯೂಟರ್ ಇಸ್ಕೊಟ್ಟಿದ್ದಾರೆ, ನನಗೂ ಟೈಲರಿಂಗ್ ಮಿಷಿನ್ ಇಸ್ಕೊಟ್ಟಿದ್ದಾರೆ. ಮತ್ತು ಇವಾಗ ನನ್ನ ಮಗ IAS ಓದ್ತಾ ಇದ್ದಾನೆ, ಫಿಲಿಮ್ಸ್ ಎಕ್ಸಾಮ್ ಎಲ್ಲ ಬರೆದಿದ್ದಾನೆ. ಮತ್ತು ಇವತ್ತು ಆ ಎಕ್ಸಾಮ್ ಬರೆಯೋದಕ್ಕೆ ಕಾರಣ ವೆಂಕಟೇಶ್ ಲಾಯರ್ ಸರನೇ. ನಾನು ಇವತ್ತೇನಾದರೂ ಡೆಲ್ಲಿಗೆ ಬಂದು ಒಂದು ಪ್ರೆಸ್ಟೀಜಿಯಸ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಚೀವ್ ಮಾಡಿದ್ದೀನಿ ಅಂದರೆ ಅದರ ಒಂದು ಮಾರ್ಗದರ್ಶಕರು ನಮ್ಮ ವೆಂಕಟೇಶ್ ದೊಡ್ಡೇರಿ ಸರ್ ಅವರು. ನನಗೆ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದರು. ಅದಾಗಿಂದ ನಾನು ನಾಟ್ ಓನ್ಲಿ ಫೈನಾನ್ಷಿಯಲ್ ಹೆಲ್ಪ್, ಅವರು ಬಡವರ ಮೇಲಿರ್ತಕ್ಕಂಥ ಕಾಳಜಿ, ದಲಿತರ ಮೇಲಿರ್ತಕ್ಕಂಥ ಕಾಳಜಿ, ಅವೆಲ್ಲ ನನಗೆ ತುಂಬ ವೆರಿ ಇಂಪ್ರೆಸ್ಡ್ ವಿತ್ ಹಿಸ್ ಸೋಷಿಯಲ್ ವರ್ಕ್. ಸರ್ ಇಲ್ದಾನೆ, ಆ್ಯಕ್ಚುಲಿ ಸರ್ ಇದ್ದಿದ್ದರಿಂದಾನೇ ನಮಗೆ ಆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಸಿಕ್ಕಿದಿಂದಾನೇ ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ ಅಂತ ಹೇಳ್ಬೋದು. ಅದಾದಮೇಲೆ UPSC ಕ್ಲಿಯರ್ ಮಾಡಬೇಕು ಅಂತ ಒಂದು ಹೇಮ್ ಇತ್ತು. ನನ್ನ ಪೇರೆಂಟ್ಸ್ ಏಮ್ ಕೂಡ IAS ಆಗಬೇಕು ಅನ್ನೋದು. ಆ UPSC ಕ್ಲಿಯರ್ ಮಾಡಬೇಕು ಅಂತ ನಾನು ಡೆಲ್ಲಿಗೆ ಹೊರಡಬೇಕಾಗಿತ್ತು, ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗೋದಕ್ಕೆ. ಅಲ್ಲಿ ಬಾಜಿರಾಮನ್ ರವಿ ಅನ್ನೋ ಇನ್ಸ್ಟಿಟ್ಯೂಷನು, ಆ ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗಬೇಕು ಅಂದರೂ ರೆಸ್ಪಾನ್ಸಿಬಲ್ ಪರ್ಸನ್ ಸರೇ, ವೆಂಕಟೇಶ್ ದೊಡ್ಡೇರಿ ಸರೇ. ಅಲ್ಲಿ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿ ಮೀನ್ಸ್ ಅಲ್ಲಿನ ಮಂತ್ಲಿ ಎಕ್ಸ್ಪೆನ್ಸ್ ಆಗಲಿ ಏನೇ ಆಗಲಿ ಎಲ್ಲ ರೆಸ್ಪಾನ್ಸಿಬಲ್ ಸರೇ ಆಗ್ತಾರೆ. ನಂತರ ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಪೇರೆಂಟ್ಸ್ಗೆ ಹೆಲ್ಪ್ ಮಾಡಿದ್ದಾರೆ. ಅದೇ ಒಂದು ಅವಕಾಶ ಬಂದಾಗ ಜಸ್ಟ್ ಒಂದು ನೈಟ್ ಸಹ ಹೇಳಿದ್ದಾರೆ ಎಲ್ಲರಿಗೂ, ಎನಿ ಪ್ರಾಬ್ಲಮ್ ಮಿಡ್ ನೈಟ್ ಇದ್ರೂ ಒಂದು ಫೋನ್ ಕಾಲ್ ಮಾಡಿ ಅಂತ. ಸೊ ಯಾರೇ ಇದ್ದರೂ ಒಂದು ಪ್ರಾಬ್ಲಮ್ ಇದ್ದರೆ ಹಿ ಈಸ್ ದ ಫಸ್ಟ್ ಪರ್ಸನ್ ಟು ರಶ್ ಔಟ್. ಸೊ ಮತ್ತು ಆ್ಯಸ್ ಈ ಸೆಡ್ ಕೊರೋನಾ ಟೈಮಲ್ಲಿ ನಾಯಿಗಳಿಗೆ ಊಟ ಫೀಡ್ ಮಾಡಿದ್ದು. ಸೊ ನಾವೆಲ್ಲ ಮನೆಯಲ್ಲಿ ನಾನು ನಮ್ಮ ಮಕ್ಕಳೆಲ್ಲ ಸೇರಿ ಕುಕ್ ಮಾಡಿ ಪಲಾವ್ ಥರ ಮಾಡಿ ಅವ್ರಿಗೂ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಮಾಡಿ, ಇದು ಥರ ಮಗ ನೀರು ಹಾಕೋದು, ಮಗಳು ಪ್ಲೇಟ್ ಸಪ್ಲೈ ಮಾಡೋದು, ಇವ್ರ ಕಾರಿಂದ ಹಿಡಿದು ಅಲ್ಲಿ ಊಟ ಬಡಿಸೋದು. ಸೊ ಒಂಥರ ಅಲ್ಲಿಂದ ನಮ್ಮ ಕಾರ್ ನೋಡಿ ಎಷ್ಟೋ ನಾಯಿ ಮರಿಗಳು ಹಿಂದೆ ಹೊಡ್ ಬರೋದು, ಇವತ್ತು ನಮಗೆ ಊಟ ಸಿಕ್ತು ಅಂತ. ಸೊ ತಮ್ಮ ಸ್ವಂತ ಹಳ್ಳಿಯಲ್ಲಿ ವೃದ್ಧರನ್ನ ಗುರುತಿಸಿ ಅವರಿಗೆ ಶಿಕ್ಷಣ ನೀಡಿದ್ದರ ಜೊತೆಗೆ ನೂರಾರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಿ ವಿದ್ಯಾದಾನ ಮಾಡಿದ್ದಾರೆ. ಅವರ ಬದುಕಿನ ಪಯಣ ನಮ್ಮ ಬಾಹುಬಲಿಯಲ್ಲಿ. ನನ್ನ ಜೊತೆ ಇದ್ದಾರೆ ಅಡ್ವೊಕೇಟ್ ವೆಂಕಟೇಶ್ ದೊಡ್ಡೇರಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾನ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ಮಾನವೀಯತೆ ಎಲ್ಲಿದೆ ಅನ್ನೋರಿಗೆ ಮಾನವೀಯತೆ ಇಲ್ಲಿದೆ ಅಂತ ಸಾಕಷ್ಟು ಜನ ಅದನ್ನು ತೋರಿಸ್ಕೊಟ್ರು. ಅದರಲ್ಲಿ ನೀವು ಕೂಡ ಒಬ್ಬರು. ಕೊರೋನಾಗಿಂತ ಮುಂಚೆಯೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ಓರ್ವ ಅಡ್ವೊಕೇಟ್ ಆಗಿ, ಸಾಮಾನ್ಯವಾಗಿ ಅಡ್ವೊಕೇಟ್ಗಳು ಅಂತಂದರೆ ಒಂದು ಹಣೆಪಟ್ಟಿ ಬಂದುಬಿಟ್ಟಿದೆ ಸಮಾಜದಲ್ಲಿ. ಅರೆ, ಕಕ್ಷಿದಾರರಿಂದ ಹಣವನ್ನು ತಗೋತಾರೆ ಅಂತ. ಆದರೆ ಅವ್ರ ಕೊಡುಗೈ ದಾನಿಗಳೂ ಕೂಡ ಅನ್ನೋದನ್ನು ಒಂದೆರಡು ಸಂಚಿಕೆಗಳಲ್ಲಿ ನಾವು ತೋರಿಸ್ಕೊಟ್ಟಿದ್ವಿ. ನಿಮ್ಮ ಜರ್ನಿ ಹೇಗೆ ಶುರುವಾಯಿತು? ನೋಡಿ, ಮೊದಲನೇದಾಗಿ ನಾನು ನಿಮ್ಮ ಚಾನಲ್ನವ್ರನ್ನ ಅಭಿನಂದಿಸ್ತೇನೆ. ಕಾರಣ ಏನಂದರೆ, ರಾಜವೈಭೋಗಾದಿಗಳನ್ನು ತ್ಯಾಗ ಮಾಡಿ ತನ್ನ ಅಣ್ಣ ಭರತನಿಗೆ ರಾಜ್ಯವನ್ನೇ ಕೊಟ್ಟಂತಹ ಮಹಾನ್ ಬಾಹುಬಲಿಯ ಹೆಸರಿನಲ್ಲಿ ತಾವು ಈ ಕಾರ್ಯಕ್ರಮ ಮಾಡ್ತಿದ್ದೀರಿ. ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದೊಂದು ವಕೀಲರ ಮೇಲೆ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆ ಅಂತ ನಾನು ಹೇಳ್ತೀನಿ.
ಈ ರಾಷ್ಟ್ರವನ್ನು ಕಟ್ಟುವಲ್ಲಿ ವಕೀಲರ ಪಾತ್ರ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಅವರು ಭಾಳ ಸೇವೆಯನ್ನು ಈ ರಾಷ್ಟ್ರ ಕಟ್ಟುವಲ್ಲಿ ಮಾಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರದಲ್ಲಿ ತಾವು ವಕೀಲರ ಪಾತ್ರ ಈ ರಾಷ್ಟ್ರವನ್ನು ಕಟ್ಟೋದಲ್ಲಿ ಮಹತ್ತರವಾದಂಥ ಒಂದು ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಸಣ್ಣ ಒಂದು ಅಪವಾದ ಇರೋದು ಭಾಳ ದುಃಖದ ವಿಚಾರ. ಈಗ ಕಾಲ ಬದಲಾಗಿದೆ. ಕಾರಣ ಏನಂತಂದರೆ ತಾವೀಗೆಲ್ಲ ಇತ್ತೀಚೆಗೆ ನೋಡಿದಿರಿ, ವಕೀಲ ಸಮುದಾಯ, ವಕೀಲರು ಮತ್ತು ನಮ್ಮ ಸಹೋದರ ವಕೀಲ ಮಿತ್ರರು ಅನೇಕ ರೀತಿಯಲ್ಲಿ ಕೊರೋನಾ ಸಮಯದಲ್ಲಿ ತಮ್ಮ ಧನಮನಗಳನ್ನು ಕೊಟ್ಟು ಅವರು ಅನೇಕ ರೀತಿಯಾದಂಥ ಸೇವೆಗಳನ್ನು ತಮ್ಮ ತಮ್ಮ ಹಳ್ಳಿಗಳಲ್ಲಿ, ನಗರಗಳಲ್ಲಿ, ಪಟ್ಟಣಗಳಲ್ಲಿ ಮಾಡಿದ್ದಾರೆ. ಹಾಗೆ ನಾನು ಕೂಡ ಸ್ಫೂರಿತನಾಗಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನು ಈ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಪೌರ ಕಾರ್ಮಿಕರಿಗೆ ಮತ್ತು ಮನೆಗೆಲಸದವರಿಗೆ ಸ್ವಲ್ಪ ಆಹಾರ ಪುಟಣಗಳನ್ನು, ವಿಶೇಷವಾಗಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಈ ಬೀದಿ ನಾಯಿಗಳಿಗೆ, ಯಾಕಂದರೆ ಅವ್ರ ಬಗ್ಗೆ ಯಾರೂ ನೋಡುವಂಥ ಒಂದು ಇದೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಸತತವಾಗಿ 1 ತಿಂಗಳ ಕಾಲ ಆ ಬೀದಿ ನಾಯಿಗಳಿಗೆ ಆಹಾರ ಹಾಕುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಇದೊಂದು ನನ್ನ ಒಂದು ಜೀವನದ ಅವಿಸ್ಮರಣೀಯವಾದಂಥ ಒಂದು ಘಟನೆ ಅಂತ ಅಂದ್ಕೊಳ್ತೀನಿ ನಾನು. ನಿಜ, ಒಂದು ಕಡೆಯಿಂದ ಬೀದಿ ನಾಯಿಗಳಾಗಿರಬಹುದು, ಯಾರೂ ಕೂಡ ಆ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಆದರೆ ಬೀದಿ ನಾಯಿಗಳ ಬಗ್ಗೆ ಒಂದು ವಿಚಾರ ಅಂತಂದರೆ, ಆ ನಾಯಿಗೆ ಒಂದು ದಿನ ಅನ್ನ ಹಾಕಿದ್ರೆ ಸಾಕು, ಬಹುಶಃ ಅದು ಬದುಕಿರೋ ತನಕ ನಾವು ಅದಕ್ಕೆ ಅನ್ನ ಹಾಕಿದ್ದೀವಿ ಅಂತ ಹೇಳಿ ನಮ್ಮ ಹಿಂದೆ ಬರ್ತಾ ಇರುತ್ತೆ. ಆದರೆ ಇಂಥ ಸಂದರ್ಭದಲ್ಲಿ ಮನುಷ್ಯರು ಭಾಳ ಸ್ವಾರ್ಥಿಗಳಾಗಿ ಅಫ್ಕೋರ್ಸ್ ಬೇರೆಯವರಿಗೋಸ್ಕರ ಮಿಡಿದಿದ್ದಾರೆ, ಆದರೆ ಬೀದಿ ನಾಯಿಗಳಿಗೋಸ್ಕರನೂ ಮಿಡಿಬಹುದು ಅನ್ನೋದನ್ನು ಕೇವಲ ಒಂದಿಷ್ಟು ಜನ ಅದನ್ನು ಮಾಡಿದಂಥದ್ದು ಬೆಂಗಳೂರಿನಲ್ಲಿ. ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಿ ಅನ್ನುವಂಥದ್ದು. ಆದರೆ ವೇರ್ ಡಿಡ್ ಇಟ್ ಸ್ಟಾರ್ಟ್ ಫ್ರಮ್? ಇದೆಲ್ಲವೂ ಶುರುವಾಗಿದ್ದು ಎಲ್ಲಿಂದ? ಯಾಕೆ ನೀವು ಕೊಡಬೇಕು ಅಥವಾ ಈ ರೀತಿ ಚಾರಿಟಿ ಮಾಡಬೇಕು ಅಂತ ಅನಿಸಿದಂಥದ್ದು ಫಸ್ಟ್ ಆಫ್ ಆಲ್? ನೋಡಿ, ನನ್ನ ಹಳ್ಳಿ ಇಲ್ಲಿಂದ 45 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ದೊಡ್ಡ ಹಳ್ಳಿ. ಅಲ್ಲಿ ಸರ್ವ ಜನರು ಕೂಡ ಒಂದು ಶಾಂತಿಯ ತೋಟದಂತೆ ಸಮಾನತೆಯಿಂದ ಬದುಕ್ತಕ್ಕಂಥ ಒಂದು ಹಳ್ಳಿ. ಇವತ್ತು ನೀವು ಅಲ್ಲಿ ಹೋದರೆ ಭಾಳ ಸಂತೋಷ ಆಗ್ತದೆ. ನಮ್ಮ ಮನೆಯಲ್ಲಿದ್ದಂತಹ ಒಂದು ಕಡು ಬಡತನ, ಶಿಕ್ಷಣಕ್ಕೆ ನಾನು ಪಟ್ಟಂಥ ಶ್ರಮ, ಸುಮಾರು 8 ವರ್ಷಗಳ ಕಾಲ ನಾನು ಸಾರ್ವಜನಿಕ ಹಾಸ್ಟೆಲಲ್ಲಿ ಓದ್ಕೊಂಡು ಬೇರೆಯವರ ಸಹಾಯದಿಂದ ಎಷ್ಟೋ ಜನ ನನಗೆ ಫೀಸ್ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ. ನನ್ನನ್ನು ಮಾನಸಿಕವಾಗಿ ನನ್ನ ಸದೃಢನಾಗಿ ಮಾಡಲಿಕ್ಕೆ ಅನೇಕ ನನ್ನ ಕಾಣದ ಕೈಗಳು ಇವತ್ತು ನನ್ನ ಈ ಒಂದು ಸ್ಥಿತಿ ಏನು ಕಾಣ್ತಿದ್ದೀರಿ ಅದಕ್ಕೆ ಕೆಲಸ ಮಾಡಿದೆ. ಇವತ್ತು ನಾನು ಸ್ವಲ್ಪ 2 ಹೊತ್ತಿಗೆ ಊಟ ತಿಂಡಿ ಮಾಡುವಷ್ಟು ಶಕ್ತಿ ನನಗಿದ್ದರೂ ಕೂಡ ಇದಾದ ನಂತರ ಏನು, ನಾವು ನಮ್ಮ ಕುಟುಂಬ ಪರಿವಾರ ಅಷ್ಟೇ ಸಾಕೆ, ಅಥವಾ ನಾವು ನಡೆದು ಬಂದಂಥ ಸಮಾಜಕ್ಕೆ ನಮ್ಮಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆಯೇ ಅನ್ನೋ ಒಂದು ಮಾನಸಿಕ ತುಮುಲ ಯಾವಾಗಲೂ ನನ್ನಲ್ಲಿತ್ತು. ನಾನು ಮೊದಲಿಗೆ ಒಂದು KS ಅಧಿಕಾರಿ ಆಗಬೇಕು ಅಂತ ಭಾಳ ಸಣ್ಣವನಿಂದಲೇ ನನಗೊಂದು ಇದ್ದಿತ್ತು. ಯಾಕಂದರೆ ನಮ್ಮ ಊರಿಗೆ ತಹಶೀಲ್ದಾರ್ ಬರ್ತಾಯಿದ್ರು, BDO ಬರ್ತಾಯಿದ್ರು. ಅವ್ರ ಹತ್ರ ನಾವು ಸಣ್ಣ ಸಣ್ಣ ಅರ್ಜಿಗಳು ಬರೆದು ನಮ್ಮ ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಮನೆ ತೊಗೊಳ್ಬೇಕಾದ್ರೆ ನಾವು ಸುಮಾರು ಹಳ್ಳಿಯಿಂದ ಹೋಗಿ ತಹಶೀಲ್ದಾರ್ರು ಅವ್ರಿಗೆಲ್ಲ ಭಾಳ ವರ್ಷ ಕಾಯ್ತಾ ಇದ್ವಿ ಆಗಿನ ಕಾಲಕ್ಕೆ. ನನ್ನಲ್ಲೊಂದು ಮಾನಸಿಕವಾಗಿ ಒಂದು ತುಮಲ ಇದು ಏನಂತಂದರೆ, ನಾನು ಒಂದು ಅಧಿಕಾರಿಯಾಗಿ ನಮ್ಮ ಜನರ ಕಣ್ಣೀರನ್ನು ಒರೆಸೋವಂಥ ಒಂದು ಅಧಿಕಾರಿ ಆಗಬೇಕು ಅಂತ. ಅದೇ ಮೂಲಕ ನಾನು 1998ರಲ್ಲಿ ನಾನು KSನ ಪಾಸ್ ಮಾಡಿದೆ, ಅತ್ಯಂತ ಹೆಚ್ಚು ಅಂಕಗಳನ್ನು ತಗೊಂಡೆ. ಆದರೆ ಒಂದು ತಾಂತ್ರಿಕ ಕಾರಣ ಏನಂತಂದರೆ, ನಾನು ಎಲ್ಲ ಹುದ್ದೆಗಳನ್ನು ನನ್ನ ಅಪ್ಲಿಕೇಶನಲ್ಲಿ ಫಿಲ್ ಮಾಡಿಲ್ಲ ಅನ್ನೋ ಒಂದು ತಾಂತ್ರಿಕ ಕಾರಣದಿಂದ ನನಗೆ ಬರಬೇಕಾದಂಥ ಹುದ್ದೆ ನನ್ನ ಕೈ ತಪ್ಪೋಯ್ತು. ಹೌದು, ಇವತ್ತು ಕೂಡ ಅದು ರೆಕಾರ್ಡಲ್ಲಿದೆ. KPSC ತಾವು ರೆಕಾರ್ಡ್ ನೋಡಿದ್ರೆ 12 ಜನ ನಾವು ಆ ರೀತಿ ಕೆಲಸನ ಸಿಗದೆ ಅಂತ ಒಂದು ಸ್ಥಿತಿ ಬಂತು. ಯಾಕೆ ಆಮೇಲೆ ಮತ್ತೆ ಅದಕ್ಕೋಸ್ಕರ ಹೋರಾಟ? ಅದು ಕಾನೂನು ಪರಿತ್ಮಾತ್ಮಕವಾಗಿ ಸರಿ ಇತ್ತದು. ಯಾವುದೇ ಅಭ್ಯರ್ಥಿ ಎಲ್ಲ ಪ್ರಿಯಾರಿಟಿ ಮೇಲೆ ಅದು ಪೋಸ್ಟನ್ನು ಕೊಡಬೇಕಾಗ್ತದೆ. ಅವ್ನು ಬರ್ದಿಲ್ಲ ಅಂತಂದರೆ ನಾವು ಬೇರೆ ಒಂದು KPSCನ ಅದನ್ನು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ, ಅದು ನಮ್ಮದೇ ತಪ್ಪು. ಇಲ್ಲ, ಮತ್ತೆ ನಾನು ವಕೀಲನಾದೆ, ಬೇರೆ ಬೇರೆ ಕಡೆ ಪ್ರವಾಸ ಮಾಡಿದೆ, ಅಧಿಕಾರಿಯಾಗಿ ಕೆಲಸ ಮಾಡಿದೆ. ಸೊ ಹಾಗಾಗಿ ನಾನು ಮತ್ತೆ ಅದನ್ನು ಪರ್ಸ್ಯೂ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ನಾವು ನಡೆದು ಬಂದಂಥ ಸಮಾಜ, ನಾನು ನೋಡಿದಂಥ ಸಮಾಜ, ಬಡವರು, ಹರ್ಕಲ್ ಮನೆ, ತುರ್ಕಲ್ ಮನೆ, ಆ ಅಧಿಕಾರಿಗಳನ್ನ ಭೇಟಿ ಮಾಡೋಕ್ಕಾಗದೇ ಇರೋಂಥ ಜನ, ಸಣ್ಣ ಸಣ್ಣ ಕೆಲಸಗಳಿಗೋಸ್ಕರ ಅರ್ಜಿ ಹಿಡಿದು ಆ ಕಚೇರಿಗಳ ಮುಂದೆ ತುಳಿಯುವಂಥ ಜನ, ಇವನ್ನೆಲ್ಲ ನೋಡಿದಾಗ ನನಗೆಲ್ಲ ಒಂದು ಮಾನಸಿಕವಾಗಿ ಒಂದು ಇದ್ದಿತ್ತು. ಏನಂತಂದರೆ, ನಾವು ಈಗ ಆಗಬೇಕು. ದುರಾದೃಷ್ಟ ನಾನು ಆಗಲಿಲ್ಲ, ಅಧಿಕಾರಿ ಆಗಲಿಲ್ಲ. ಬಟ್ ಅದಕ್ಕಿಂತ ಒಂದು ಬಲಿಷ್ಠವಾದ ಒಂದು ಸಮಾಜದಲ್ಲಿ ಒಂದು ವಕೀಲನಾಗಿ ಮಾರ್ಪಟ್ಟೆ. ವಕೀಲನಾಗಿ ನಾವು ಮಾಡ್ಬೋದು ಅಂದರೆ, ವಕೀಲರು ಯಾವಾಗಲೂ ಕೂಡ ತಮ್ಮ ಪರಿಸರದಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ಅನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಒಂದು ಕ್ರಿಯೆಯಲ್ಲಿ ಅವರು ಪಾಲ್ಗೊಳ್ತಾರೆ.
ಹಾಗೆ ನಾನು ಕೂಡ ಅನೇಕ ಬಡವರ ವಿಚಾರಗಳನ್ನು ನ್ಯಾಯಾಲಯಗಳಲ್ಲಿ ಅಧಿಕಾರಿಗಳ ಮುಂದೆ ಎಲ್ಲ ತಗೊಂಡೋಗಿ ಅದನ್ನು ಹೋರಾಟ ಮಾಡೋಂಥ ಒಂದು ಕೆಲಸವನ್ನು ಮಾಡಿದ್ದೆ. ನಾನು ಸಣ್ಣವನಿದ್ದಾಗೆಲ್ಲ ನಮ್ಮ ಊರಿನಲ್ಲಿ ಅರ್ಜಿ ಬರೆಯೋಕ್ಕೆ ನಾನೊಬ್ಬನೇ ಇದ್ದೆ. ತಮಗೆ ಗೊತ್ತಿರಬೇಕು, ನಾನು PUC ಆದಮೇಲೆ 1 ವರ್ಷ ನಾನು ವಯಸ್ಕರ ಶಿಕ್ಷಣ ನಡೆಸಿದೆ. ವಯಸ್ಕರ ಶಿಕ್ಷಣ ನಡೆಸಿ ನನ್ನ ಮಾಗಡಿ ತಾಲೂಕಲ್ಲಿ ಗುಡೇಮಾನಹಳ್ಳಿ ಅಂತ ಇದೆ, ಸೋಲೂರು ಹೋಬಳಿಲಿ. ಅಲ್ಲಿ ಆ ಹಳ್ಳಿಲಿ ನಮ್ಮ ಕಾಲೋನಿಯಲ್ಲಿದ್ದರು 98% ಹೆಚ್ಚು ಜನ ಅಕ್ಷರಸ್ಥನಾಗಿ ಮಾಡಿದ್ದೆ ನಾನು. ಅಲ್ಲಿ ಇರ್ತಕ್ಕಂಥ ಆ ಒಂದು ನಮ್ಮ ಕಾಲೋನಿ ಇರ್ತಕ್ಕಂಥ ಎಲ್ಲ ಜನರಿಗೆ 1 ವರ್ಷದಲ್ಲಿ ಬರವಣಿಗೆ ಮತ್ತು ಓದೋದು ಮತ್ತು ಬರೆಯೋದನ್ನು ಕಲಿಸ್ಕೊಟ್ಟೆ ನಾನು 1 ವರ್ಷ. ಸೊ ಅದು ನನಗೆ ಭಾಳ ಒಂದು ಹೆಮ್ಮೆ ಪಡುವಂಥ ವಿಚಾರ. ಯಾವಾಗಲೂ ನಾನು ಇದನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ. ಆ್ಯಕ್ಚುಲಿ ಓರ್ವ ಗ್ರಾಮೀಣ ಪ್ರತಿಭೆಯನ್ನು ನಾವು ಬೆಳೆಸಿದ್ರೆ ಸಾಕು, ಮತ್ತೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಮತ್ತೆ ತನ್ನ ಗ್ರಾಮಕ್ಕೆ ಹೋಗಿ ಅಥವಾ ತನ್ನ ಹಳ್ಳಿಗೆ ಹೋಗಿ ತಮ್ಮ ಊರಿಗೆ ಹೋಗಿ ಅಲ್ಲಿ ಒಂದಿಷ್ಟು ಸೇವೆಯನ್ನು ಸಲ್ಲಿಸೋವಂಥದ್ದು 99% ಜನ ಮಾಡಿರ್ತಾರೆ ಇವತ್ತಿನ ತನಕ ಅಂತ. ಬಟ್ ನೀವು ಕೇವಲ 12ನೇ ಕ್ಲಾಸ್ ತನಕ ಓದಿ, ಅಂದರೆ PU ತನಕ ಓದಿ, ಅದಾದ ನಂತರದಲ್ಲಿ ಯಾಕೆ ಅನ್ನಿಸ್ತು ನಿಮಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಸಾಕ್ಷರತೆಯನ್ನು ಕೊಡಬೇಕು ಅಥವಾ ನೀವು ಅವ್ರನ್ನೆಲ್ಲ ಓದಿಸ್ಬೇಕು? ನಾನು ಬೆಳೆದು ಬಂದಂಥ ವಾತಾವರಣನೇ ಅದು. ಈಗ ನೋಡಿ, ನಮ್ಮ ಮನೆಯಲ್ಲಿ ತುಂಬ ಭಾಳ ಕಷ್ಟದ ದಿನಗಳದ್ದಿಂದ ಅಲ್ಲಿ ನನ್ನ ಸೋದರ ಮಾವನವರು ಟೀಚರ್ ಆಗಿದ್ದರು. ಅವರು ಅಲ್ಲಿಂದ ನಮ್ಮ ತಾಯಿ ಗುಡೇಮಾನಹಳ್ಳಿಯಲ್ಲಿ ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ನನ್ನ ಓದಿಸಿದ್ರು. ನಾನು ಬೆಳಗ್ಗೆ ಎದ್ದರೆ ಅವ್ರನ್ನೇ ನೋಡಬೇಕು, ಅವ್ರ ಕಷ್ಟನೇ ನೋಡಬೇಕು. ಆ ಕಾಲೋನಿಯಲ್ಲಿ ನಾನೊಬ್ಬಾಗೆ ಬೆಳಿಬೇಕಾದಂಥ ಒಂದು ಅನಿವಾರ್ಯತೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಅಲ್ಲಿದ್ದಂತೂ ನಾವು ಈ ಜನರನ್ನು ಒಂದು ಮೇಲ್ಸ್ತರಕ್ಕೆ ತರಲಿಕ್ಕೆ ಇರ್ತಕ್ಕಂಥ ಒಂದೇ ದಾರಿ ಅಂದರೆ ಅಕ್ಷರದ ಕಡೆಗೆ ಗಮನ ವಹಿಸುವಂಥದ್ದು. ಅವರ ಸುಶಿಕ್ಷಿತರನ್ನಾಗಿ ಮಾಡಿದರೆ ಅವ್ರನ್ನ ಸಮಾಜ ಅಥವಾ ಪರಿಸರ ಅವ್ರನ್ನ ಒಂದು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳುತ್ತೆ ಅಂತ ಒಂದು ಭಾವನೆ ನನಗಾಗಲೇ ಬಂದಿತ್ತು. ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ಮತ್ತು ಅವರ ಜೀವನವನ್ನು ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀನಿ. ನಾನು ಬಹುತೇಕ ಅದನ್ನು ಪಾಲನೆ ಮಾಡಲಿಕ್ಕೂ ನನ್ನ ಜೀವನದಲ್ಲಿ ನಾನು ಮಾಡ್ತೀನಿ. ತಮಗೆ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಗ್ಲೆಂಡಿಗೆ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ರಮಾಬಾಯಿಯವರು ಅವ್ರಿಗೆ ಫುಲ್ ಸ್ಯಾರಿ ಇರಲಿಲ್ಲ ಅವ್ರ ಹತ್ರ. ಅವ್ರಿಗೆ ಕೊಟ್ಟಿದ್ದಂಥ ಒಂದು 2 ಶಾಲನ್ನು ಒಂದು ಕೆಳಗಡೆ ಒಂದು ಮೇಲ್ಗಡೆ ಹಾಕ್ಕೊಂಡು ಬಂದು ಅವ್ರ ಗಂಡನ್ನು ಕಳಿಸ್ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ವರ್ಷದ ಡಿಗ್ರಿಯನ್ನು 1 ವರ್ಷ 8 ತಿಂಗಳಲ್ಲಿ ಮುಗಿಸ್ತಾರೆ. ಅವ್ರು ಅಲ್ಲಿಂದ ಬಂದ ಮೇಲೂ ಕೂಡ ಅವ್ರಿಗೆ ಮನೆ ಸಿಗದಲೇ ಒಂದು ದಿವಸ ಅವ್ರ ಪಾತ್ರೆಗಳೆಲ್ಲ ತೆಗೆದು ಬಿಸಾಕಿದಾಗ ಗಳಗಳ ಅಂತ ಅಳ್ತಾರೆ. ಅವರು ಮರದಿ ಕೆಳಗಡೆ ಕೂತ್ಕೊಂಡು, ನಾನೊಬ್ಬ ವಿದ್ಯಾವಂತ, ನಾನೊಬ್ಬ ಕಲ್ತಿರೋನು, ನನಗೆ ಈ ದೇಶದಲ್ಲಿ ಇಲ್ಲ ಅಂತ. ಅವರೆಲ್ಲ ವಿಚಾರಗಳು ಬಂದಾಗ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಸ್ಫೂರ್ತಿ ಬರುತ್ತೆ. ಬಾಬಾ ಸಾಹೇಬರು ಅಂಥ ಕಾಲಕ್ಕೆ ಸಂವಿಧಾನ ಇರಲಿಲ್ಲ. ಆವಾಗ ಸಂವಿಧಾನ ಇವತ್ತಿರೋರು ನಾವು ಇಷ್ಟು ಸಮಸ್ಯೆಗಳನ್ನ ಒಂದೊಂದು ಸಾರಿ ಸಮಾಜದಲ್ಲಿ ನೋಡೋದನ್ನು ಕಾಣ್ತೇವೆ. ಯಾರೂ ಇಲ್ಲದೆ ಅಂಥ ಸಂದರ್ಭದಲ್ಲಿ ಆ ಮಹಾನ್ ವ್ಯಕ್ತಿ ನಮಗೆ ಕೊಟ್ಟಂಥ ಸ್ಫೂರ್ತಿ, ಇಡೀ ಸಂವಿಧಾನಕ್ಕೆ ಬರೆದಂಥ ಇಡೀ ದೇಶಕ್ಕೆ ಬರೆದಂಥ ಒಂದು ಸಂವಿಧಾನ, ವಿಶೇಷವಾಗಿ ಮಹಿಳೆಯರಿಗೆ, ತುಳಿತಕ್ಕೊಳಗಾದ ಜನಗಳಿಗೆ, ಇಡೀ ಸಮಾಜದ ಒಟ್ಟಾರೆ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರು ಒಂದು ಸಂವಿಧಾನವನ್ನು ಬರೆದು ಕೊಟ್ಟರಲ್ಲ, ಆ ಪುಣ್ಯಾತ್ಮನ ಮನಸ್ಸು, ಅವರ ಮನಸ್ಸಿನ ಸ್ಥಿತಿ ನಮಗೆ ಯಾವಾಗಲೂ ಒಂದು ಸ್ಫೂರ್ತಿಯಾಗಿರ್ತದೆ. ನಾವು ಕೆಳಗಡೆ ಬಿದ್ದಾಗ, ನಾವು ಸೋತಾಗ, ನಮ್ಮಲ್ಲಿ ನಿರಾಸೆ ಆದಾಗ, ಅಂಥ ವಿಚಾರಗಳಲ್ಲಿ ಬಾಬಾ ಸಾಹೇಬರು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರ್ತಾರೆ. ಅದನ್ನು ನೋಡಿಕೊಂಡು ನಾವು ಎಷ್ಟೋ ನಮ್ಮ ಸೋಲುಗಳನ್ನು ಲೈಫ್ನಲ್ಲಿ ನಾವು ನೋಡಿ ಅದನ್ನು ನಾವು ಮುಂದೆ ಬಂದದ್ದು ಇದೆ. ಅದಕ್ಕೆ ಹೇಳ್ತಾರೆ ಅವರು, ಶಿಕ್ಷಣ, ಒಂದು ಹೆಣ್ಮಗಳಿಗೆ ನೀವು ಶಿಕ್ಷಣ ಕೊಟ್ಟಿದ್ದಾದರೆ ಆ ಪರಿಸರ, ಮನೆ ಎಲ್ಲವೂ ಕೂಡ ಒಂದು ಭಾಗ್ಯದ ಒಂದು ಬೆಳಕಾಗ್ತದೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ಅದಕ್ಕೆ ಅವರು ಆಸ್ತಿ ಹಕ್ಕನ್ನು ಆಗಬೇಕು ಅಂತ ಮಾಡಿದ್ರು. ಅವರು ತಮ್ಮ ಮಂತ್ರಿ ಪದವಿನೇ ಬಿಟ್ಟು ಬಂದರು ಅವರು. ನಿಜ. ಇವಾಗ ಅದು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ, ಕಾನೂನಾಗಿದೆ. ಇವತ್ತು ಹೆಣ್ಣು ಮಕ್ಕಳಿಗೆ ಸಮಾನ ಸ್ಥಾನ ಎಲ್ಲ ಬಂದಿದೆ. ಇವತ್ತು ಅದನ್ನು 1956ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬರು ಮಾಡಿದರು. ಅಂಥ ಮಹಾನ್ ವ್ಯಕ್ತಿಯ ಒಂದು ಆದರ್ಶ ಜೀವನ, ಆ ಸಂವಿಧಾನ, ಅವರ ಜೀವನ ಪರಿಸ್ಥಿತಿಗಳೇ ನಮಗೆ ಇವತ್ತು ದಾರಿದೀಪಾಗಿ ಕಾಣ್ತದೆ ಮೇಡಮ್. ಎಸ್, ಸಾಮಾನ್ಯವಾಗಿ ವಕೀಲರು ಅಂತ ಹೇಳಿದ ತಕ್ಷಣ, ಅದು ಕೂಡ ಸರ್ಕಾರಿ ಅಧೀನದಲ್ಲಿ ಇರುವಂತಹ ವಕೀಲರು ಅಂತ ಹೇಳಿದ ತಕ್ಷಣ ಎಷ್ಟೋ ಬಾರಿ ಅನ್ಯಾಯ ಸರ್ಕಾರದ ಕಡೆಯಿಂದ ಇದ್ದರೂ ಕೂಡ ಸರ್ಕಾರವನ್ನು ಅನಿವಾರ್ಯವಾಗಿ ಡಿಫೆಂಡ್ ಮಾಡಿಕೊಳ್ಳುವಂತಹ, ವಹಿಸ್ಕೊಂಡು ಬರುವಂತಹ, ಸರ್ಕಾರದ ಪರವಾಗಿ ವಾದ ಮಾಡುವಂತಹ ಪ್ರಸಂಗಗಳು ಸಾಕಷ್ಟು ಬಂದಿದೆ. ಅಂಥ ಸಾಕಷ್ಟು ಪ್ರಸಂಗಗಳಿಗೆ ನಾವು ಕೂಡ ಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟ್ಗಳಲ್ಲೆಲ್ಲ ವಿಟ್ನೆಸ್ ಆಗಿದ್ದೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಯುವರ್ ಜರ್ನಿ, ಭಾಳ ಆಶ್ಚರ್ಯ ಆಗಿದ್ದು ನನಗೆ ಏನು ಅಂತಂದರೆ, ಎಷ್ಟೋ ಬಾರಿ ತಪ್ಪಿದ್ದಾಗ ಆಪೋಸಿಟ್ ಪೆಟಿಷನರ್ಸ್ ಪರವಾಗಿ ನೀವು ಸರ್ಕಾರದ ವಕೀಲರಾಗಿದ್ದರೂ ಕೂಡ ವಾದವನ್ನು ಮಂಡಿಸ್ತಾ ಇದ್ರಂತೆ, ಜಡ್ಜಸ್ಗೆ ಹೇಳ್ತಾ ಇದ್ರಂತೆ. ಹೌ ಇಸ್ ಇಟ್ ಪಾಸಿಬಲ್ ಆ್ಯಕ್ಚುಲಿ? ಏನಾಗುತ್ತೆ ನೋಡಿ, ಅದು ಅನ್ಯಾಯ ಅಂತ ಕಂಡು ಬಂದರೆ ಬಡವರು, ದೀನದಲಿತರು, ಯಾರಿಗೆ ವಾಯ್ಸೇ ಇಲ್ಲ ಅನ್ನೋವಂಥವ್ರ ಕೇಸನ್ನು ಕೋರ್ಟಿನ ಗಮನಕ್ಕೆ ತಂದು, ಸರ್ಕಾರಿ ಕೇಸ್ಗಳಲ್ಲಿ ಎಲ್ಲ ಸರ್ಕಾರದ ಕೇಸ್ಗಳು ಗೆಲ್ಲಬೇಕು ಅಂತ ಏನಿಲ್ಲ. ಸಾಮಾನ್ಯ ಪ್ರಜೆ ಕೂಡ ಸರ್ಕಾರ. ನಿಜ. ಈ ಒಂದು ಪ್ರಜೆ, ಈ ಸರ್ಕಾರ ಅವನದ್ದದು.
ಅವನಿಂದ ಈ ಸರ್ಕಾರ ಆಗಿದೆ. ಸೊ ಹಾಗಾಗಿ ಎಲ್ಲ ಸರ್ಕಾರಿ ಕೇಸುಗಳನ್ನು ಸರ್ಕಾರದ ವಕೀಲರು ಗೆಲ್ಲಬೇಕು ಅಂತ ಎಲ್ಲೂ ಹೇಳಿಲ್ಲ, ಅಥವಾ ಆ ಥರ ನಿಯಮವೂ ಇಲ್ಲ. ನನ್ನ 10 ವರ್ಷದ ಅವಧಿಯಲ್ಲಿ ಯಾವ ಅಡ್ವೊಕೇಟ್ ಜನರಲ್ ಕೂಡ ನನಗೆ ಯಾವುದೇ ಇನ್ಸ್ಟ್ರಕ್ಷನ್ಸ್ ಕೊಡಲಿಲ್ಲ. ನಾನು ಸುಮಾರು ಒಂದು 7-8 ಅಡ್ವೊಕೇಟ್ ಜನರಲ್ ಕೆಳಗಡೆ ಕೆಲಸ ಮಾಡಿದ್ದೀನಿ. ಅವ್ರು ಯಾವತ್ತೂ ನಮ್ಮ ಕೆಲಸಗಳಲ್ಲಿ ಬರೋದಿಲ್ಲ. ಆದರೆ ನಮಗೆ ನಿಜವಾಗ್ಲೂ ನಮ್ಮ ಅಂತಃಕರಣಕ್ಕೆ ಈ ಕೇಸಲ್ಲಿ ಅನ್ಯಾಯ ಆಗಿದೆ, ಬಡವರಿದ್ದಾರೆ, ದೀನದಲಿತರಿದ್ದಾರೆ, ಅವ್ರಿಗೆ ವಾಯ್ಸೇ ಇಲ್ಲ ಅಂತ ಕೇಸುಗಳಲ್ಲಿ ನಾವು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದಾಗ ಎಷ್ಟೋ ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರು ಅದನ್ನು ಮಾನ್ಯ ಮಾಡಿ ಅವ್ರಿಗೆ ಒಂದು ಪರಿಹಾರವನ್ನು ಕೊಟ್ಟಿದ್ದಿದೆ. ಅದು ನನಗೆ ಒಂದು ತುಂಬ ಸಂತೋಷ ಪಡುವಂಥ ವಿಚಾರ. ಯಾವುದಾದ್ರೂ ಪರ್ಟಿಕ್ಯುಲರ್ ನಿಮಗೆ ನೆನಪಿರುವಂಥ ಒಂದು 2-3 ಉದಾಹರಣೆಗಳು, ಕೇಸ್ಗಳ ಬಗ್ಗೆ ನಮಗೆ ಉಲ್ಲೇಖ ಮಾಡೋದಾದರೆ? ಏನಾಗುತ್ತೆ, ಒಂದು ಕೇಸಲ್ಲಿ ಏನಾಗಿತ್ತು, ಅವರು ಪ್ರಾಪರ್ಟಿಗೇನೋ ಅರ್ಜಿ ಹಾಕ್ಕೊಂಡಿದ್ರು. ಅರ್ಜಿನ ಸುಮಾರು ವರ್ಷಗಳ ಕಾಲ ಗಣನೆಗೆ ತಗೊಂಡಿರಲ್ಲ. ಅವಾಗ ಏನಾಗುತ್ತೆ, ಅವರು ನ್ಯಾಯಾಲಯಕ್ಕೆ ಬರ್ತಾರೆ ಅಂತ ಸುಮಾರು ಪ್ರಕರಣಗಳು ನನ್ನ ಗಮನಕ್ಕೆ ಬಂದಿದೆ. ಅಂಥ ಸಂದರ್ಭದಲ್ಲಿ ನಾವು ಸರ್ಕಾರಿ ವಕೀಲರಾಗಿದ್ದಂಥ ಸಂದರ್ಭದಲ್ಲಿ, ಸ್ವಾಮಿ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ, ಅವರು ಇದನ್ನು ಕನ್ಸಿಡರ್ ಮಾಡಬೇಕಂತ ಅಥಾರಿಟಿ ಒಂದಿದೆ, ಅವ್ರಿಗೆ ತಾವೊಂದು ಡೈರೆಕ್ಷನ್ ಅಥವಾ ಮಾರ್ಗದರ್ಶನ ಕೊಟ್ಟರೆ ಈ ಬಡವರಿಗೊಂದು ಅನುಕೂಲ ಆಗುತ್ತೆ ಅಂತ ನಾವು ಹೇಳಿದಾಗ ಅನೇಕ ನ್ಯಾಯಾಲಯಗಳು ನಮ್ಮ ಮನವಿಯನ್ನು ಪರಿಗಣಿಸಿ ಅವ್ರಿಗೆ ನ್ಯಾಯ ಮಾಡುವಂತೆ ಒಂದು ಮಾರ್ಗದರ್ಶನ ಕೊಟ್ಟಂಥ ನಿದರ್ಶನಗಳು 100 ಇದೆ. ಹೀಗೆ ಸರ್ಕಾರದಿಂದ ಯಾವುದೇ ಟೀಕೆಗಳು ಅಥವಾ ನಿಮ್ಮ ಸೀನಿಯರ್ಸ್ನಿಂದ ಟೀಕೆಗಳು ಬರಲಿಲ್ವಾ? ಅದು ಹೇಳಿದ್ನಲ್ಲ, ಯಾವ ಅಡ್ವೊಕೇಟ್ ಜನರಲ್ಗಳು ಕೂಡ ಈ ವಿಚಾರದಲ್ಲಿ ಅವರು ನಮ್ಮ ಇದರಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಮತ್ತು ಇದು ಪ್ರಜಾರಾಜ್ಯ, ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಒಂದು ಸರ್ಕಾರ. ನಾನು ಮೊದಲೇ ಹೇಳ್ದಂಗೆ ಒಬ್ಬ ಸಾಮಾನ್ಯ ಮನುಷ್ಯನ ಗೆಲುವು ಕೂಡ ಸರ್ಕಾರದ ಗೆಲುವೆ. ನಿಜ, ಎಕ್ಸಾಕ್ಟ್ಲಿ, ವೆರಿ ವೆಲ್ ಸೆಡ್. ನಾನು ಶುರುವಾತಿ ಹೇಳಿದಾಗೆ ಹೌದಲ್ವಾ, ಸರ್ಕಾರ ಅಂತ ಕೇವಲ ನಾವು ಮಂತ್ರಿಗಳನ್ನು, ರಾಜಕಾರಣಿಗಳನ್ನು ಸರ್ಕಾರ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಸಾಮಾನ್ಯ ಮನುಷ್ಯ ಆಯ್ಕೆ ಮಾಡಿರುವಂಥ ಆ ಅಧಿಕಾರಗಳು ಸಾಮಾನ್ಯ ಮನುಷ್ಯನಲ್ಲಿ ಇರುವಂಥದ್ದು, ಸಾಮಾನ್ಯ ಸಿಟಿಸನಲ್ಲಿ ಇರುವಂಥದ್ದು. ತಮಗೆ ಗೊತ್ತಿರಬೇಕು, ಇವತ್ತು ಒಬ್ಬ ಹಳ್ಳಿನಲ್ಲಿ ಒಬ್ಬ ಏನು ಹೇಳ್ತಾನೆ ಅಂತಂದರೆ, ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಂಥ ಸದೃಢವಾದಂಥ ನಂಬಿಕೆಯನ್ನು ಒಬ್ಬ ಸಾಮಾನ್ಯ ನಾಗರಿಕ ಅಥವಾ ಹಳ್ಳಿಗ ಇಟ್ಕೊಂಡಿರ್ತಾನಂತಂದರೆ, ಅವನೊಬ್ಬನಿಗೆ ಹೇಳ್ತಾನೆ ಬಲ್ಲಾಡಿನಿಗೆ, ನಿನ್ನ ನಾನು ಕೋರ್ಟಲ್ಲಿ ನೋಡ್ಕೊಳ್ತೀನಿ ಬಾ ಅಂತ ಹೇಳ್ತಾನಲ್ಲ, ಆ ಕೋರ್ಟಲ್ಲಿ ನೋಡ್ಕೊಳ್ತೀನಿ ಬಾ ಅಂತ ಹೇಳೋ ಒಂದು ಛಲ ಇದೆಯಲ್ಲ, ಅದು ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆ ಸಾಮಾನ್ಯ ಮನುಷ್ಯ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆಯನ್ನು ತೋರಿಸ್ತದೆ. ನಿಜ, 100%. ಭಾರತದ ನ್ಯಾಯಾಂಗ ವ್ಯವಸ್ಥೆ ಅಷ್ಟು ಬಲಾಢ್ಯವಾಗಿದೆ ಇವತ್ತು. ಅಟ್ ದ ಸೇಮ್ ಟೈಮ್ ನ್ಯಾಯಾಂಗ ವ್ಯವಸ್ಥೆಗೆ ಹೋಗಿದ ತಕ್ಷಣ ದಶಕಗಳ ಕಾಲ ನ್ಯಾಯ ಸಿಗದಿರ ಅಥವಾ ಒಂದು ತೀರ್ಪು ಹೊರಗಡೆ ಬರ್ದಿರ ಸಾಕಪ್ಪ ಯಾಕಪ್ಪ ಹೋದೆ ಅಂತ ಅಂದ್ಕೊಂಡಿರೋರು ಕೂಡ ಆನ್ ಕಾಂಟ್ರರಿ ನಮ್ಮ ದೇಶದಲ್ಲಿದ್ದಾರೆ. ಇರಲಿ, ಅದು ಚರ್ಚೆಗೆ ಮತ್ತೊಂದು ದಿನ ಅದರ ಬಗ್ಗೆ ಮಾತಾಡೋಣ. ಬಟ್ ಇದೆಲ್ಲದರ ಮಧ್ಯೆ ವಿದ್ಯಾದಾನ ಶ್ರೇಷ್ಠದಾನ ಅನ್ನುವಂಥದ್ದು, ಬಹುಶಃ ನೀವು ವಿದ್ಯೆಯನ್ನು ಕಲಿತ ಕಾರಣ ಒಂದಷ್ಟು ಜನಕ್ಕೆ ವಿದ್ಯೆಯನ್ನು ಹೇಳ್ಕೊಡ್ತೀರಿ, ಇದಾದ ನಂತರದಲ್ಲಿ ಸ್ಕಾಲರ್ಶಿಪ್ಗಳನ್ನು ಕೊಡ್ತೀರಿ ವಿದ್ಯಾರ್ಥಿಗಳಿಗೆ. ಆ ಒಂದು ಜರ್ನಿ ಬಗ್ಗೆ ನಮ್ಮ ಹತ್ರ ಹೇಳೋದಾದರೆ? ನೋಡಿ, ನಾನು ಮೊದಲೇ ಹೇಳಿದಂತೆ ಅತ್ಯಂತ ಬಡ ಕುಟುಂಬದಲ್ಲಿ ಬೆಳೆದು ಬಂದವನು ನಾನು. ಹಾಗಾಗಿ ನನಗೆ ಓದನ್ನು, ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ನಾನು ನಡೆದಾಡುವ ದೇವರೆಂದೇ ಕರೆಯಲ್ಪಡುವ ಶ್ರೀ ಶಿವಕುಮಾರ ಸ್ವಾಮಿಗಳ ಮಠದಲ್ಲಿ ಒಂದು ಶಾಖೆಯಲ್ಲಿ ನಾನು ಓದಿದ್ದೆ. ಅಲ್ಲಿ ಓದಂಥ ಸಂದರ್ಭದಲ್ಲಿ ಸ್ವಾಮಿಗಳನ್ನು ತುಂಬ ಹತ್ತಿರದಿಂದ ನೋಡುವಂಥದ್ದು, ಅವರ ಪ್ರವಚನಗಳನ್ನು ಕೇಳುವಂಥದ್ದು. ನಾವಷ್ಟು ಬೆಳೆದರೆ ಸಾಕಾಗಲ್ಲ, ನಾವು ಬೆಳೆದು ಬೇರೆಯವರಿಗೆ ಒಂದು ಬದುಕಾಗಬೇಕು ಅನ್ನೋ ಮಾತನ್ನು ಸ್ವಾಮಿಗಳು ಬಹಳಷ್ಟು ಸಾರಿ ಪ್ರಸ್ತಾಪ ಮಾಡ್ತಿದ್ರು ನಮ್ಮ ಆ ಒಂದು ಶಾಲೆಗೆ ಬಂದಾಗ. ಅದಲ್ಲದೆ ನನಗೆ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ನೋವು ಏನಿತ್ತು, ನಾನು ಪಟ್ಟಂಥ ಶ್ರಮ, ಆ ಶ್ರಮದ ಒಂದು ಫಲವಾಗಿ ನಾನು ಇವತ್ತೇನು ಬೆಳೆದು ಬಂದಿದ್ದೀನಿ, ಅದನ್ನು ನನ್ನ ಸಮಾಜಕ್ಕೆ ಏನಾದರೂ ವಾಪಸ್ ಕೊಡುಗೆ ಕೊಡಬೇಕು ಅನ್ನೋದೊಂದು ನನ್ನ ಒಂದು ಭಾವನೆ. ಅದಕ್ಕಾಗಿ ನಾನು ಮೊಟ್ಟ ಮೊದಲಾಗಿ ಆಯ್ಕೆ ಮಾಡಿಕೊಂಡಿದ್ದು ಈ ಮಕ್ಕಳನ್ನು ಪ್ರೋತ್ಸಾಹ ಮಾಡುವಂಥದ್ದು. ಪ್ರೋತ್ಸಾಹ ಮಾಡೋದು ಅಂದರೆ ಹೇಗೆ ಅಂದರೆ, ನಾನು ಸರ್ಕಾರಿ ಶಾಲೆಗಳಿಗೆ, BBMP ಶಾಲೆಗಳಿಗೆ 10 ಮತ್ತು 12ನೇ ತರಗತಿಯ ಮಕ್ಕಳಿಗೆ ಹೋಗಿ ನಾವು ಒಂದು 2 ತಿಂಗಳು 3 ತಿಂಗಳು ಇರುವಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಕೋಚಿಂಗ್ ಅಂತ ಮಾಡಿ, ಒಳ್ಳೆಯ ಶಿಕ್ಷಕರನ್ನ ಕರೆಸಿ ಅವ್ರಿಗೆ ಭಾನುವಾರ ಊಟ ಕೊಡಿಸಿ, ಮಕ್ಕಳಿಗೆ ಬಡ ಮಕ್ಕಳು, ಭಾಳ ಗರೀಬ್ ಮಕ್ಕಳು ಬರ್ತಾರಲ್ಲಿ, ಅವ್ರಿಗೆ ಮಧ್ಯಾಹ್ನದ ಹೊತ್ತು ಒಳ್ಳೆಯ ಊಟ ಕೊಡಿಸಿ ಅವ್ರಿಗೆ ವಿಶೇಷವಾಗಿ ತರಗತಿಗಳನ್ನು ನಡೆಸಿ ನಾವು ಅವ್ರಿಗೆ ಒಂದು ಮಾರ್ಗದರ್ಶನ ಕೊಟ್ಟಾಗ ಎಷ್ಟೋ ಶಾಲೆಗಳಲ್ಲಿ ಅತ್ಯಂತ ಹೆಚ್ಚು ಅಂಕಗಳು ಸರ್ಕಾರಿ ಶಾಲೆಗಳಲ್ಲಿ ಮತ್ತು BBMP ಶಾಲೆಗಳಲ್ಲಿ ಬಂದಿರೋದು ತಾವು ನೋಡಿ, ನಾನು ಅದನ್ನು ತಮಗೆ ಒಂದು ದಾಖಲೆ ಸಮೇತ ಸಲ್ಲಿಸಿದ್ದೀನಿ. ಅಷ್ಟೇ ಮಾಡಿದ್ರೆ ಸಾಕಾಗಲ್ಲ ಅಂತ ನಾನೇನು ಮಾಡಿದೆ, ಕೆಲವು ಪ್ರತಿಭಾವಂತ ಮಕ್ಕಳು, ಅನಾಥ ಮಕ್ಕಳು, ತಂದೆ ತಾಯಿ ನಿಲ್ದಿರೋ, ಅವ್ರಿಗೇನು ಫೀಸೇ ಕಟ್ಟೋಕ್ಕಾಗೋದಿಲ್ಲ, ಅಂಥ ಮಕ್ಕಳನ್ನ ಗುರುತಿಸಿ ನಮ್ಮ ಒಂದು ಪರಿಸರದಲ್ಲಿರ್ತಕ್ಕಂಥ ಸ್ನೇಹಿತರು ಅವ್ರನ್ನ ಸೇರಿಸಿ
ಒಂದೊಂದು ಮಕ್ಕಳಿಗೆ ಎಜುಕೇಷನ್ ಕೊಡಿಸುವಂಥ ಕೆಲಸ ಮಾಡಿ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ನಾನು ಇಂಪಾರ್ಟೆನ್ಸ್ ಕೊಡುವಂಥದ್ದು. ಯಾಕಂತಂದರೆ ಈ ಹೆಣ್ಮಕ್ಳು 9ನೇ ಕ್ಲಾಸ್ 10ನೇ ಕ್ಲಾಸ್ ಫೇಲ್ ಆದ ತಕ್ಷಣ ಏನು ಮಾಡ್ತಾರೆ, ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಆಕೆಗೆ ಒಂದು ಮದುವೆ ಮಾಡಬೇಕು, ಒಂದು ಸಂಸಾರ ಮಾಡಿದ್ರೆ ತಂದೆ ತಾಯಿಗಳ ಜವಾಬ್ದಾರಿ ಕಳೀತದೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇವತ್ತೂ ಕೂಡ ಇದೆ. ಅದನ್ನು ನಾನು ತಪ್ಪಿಸಲಿಕ್ಕೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಒಂದು ಕಾರ್ಯವನ್ನು ಮಾಡಿದ್ದೀನಿ. ಅದೊಂದು ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂತಂದರೆ ಒಂದು ಹೆಣ್ಮಗು, ನಾನು ಮೊದಲೇ ಹೇಳ್ದಂಗೆ ವಿದ್ಯಾವಂತೆ ಆದರೆ ಇಡೀ ಸಮಾಜ ಕುಟುಂಬ ಒಂದು ಬೆಳಕನ್ನು ಚೆಲ್ಲುತ್ತೆ ಅಂತ ಒಂದು ನನ್ನ ಬಲವಾದ ನಂಬಿಕೆ. ಸೊ ಹೆಣ್ಣೊಂದು ಓದಿದರೆ ದೇಶ ಒಂದು ಬೆಳಗಿತ್ತು ಅಂತ ಹೌದು ಹೌದು ಹೌದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ನಾನು ಒಂದು ತಮ್ಮಲ್ಲಿ ಒಂದು ಹೇಳಬೇಕಂದ್ರೆ, ಮೈಕ್ರೋ ಫೈನಾನ್ಸ್ ಅಂತ ಮಾಡಿದ್ರು ವೆಸ್ಟ್ ಬೆಂಗಾಲಲ್ಲಿ ಇಬ್ಬರು, ಬಾಂಗ್ಲಾದೇಶದಲ್ಲಿ. ಆ ಮೈಕ್ರೋ ಫೈನಾನ್ಸ್ ಮೂಲಕ ಏನು ಮಾಡ್ತಾರೆ, ಸಣ್ಣ ಸಾಲಗಳ ಮೂಲಕ ಸಣ್ಣ ಸಣ್ಣ ಕುಟುಂಬಗಳು ಕೊಟ್ಟಾಗ ಇಡೀ ವರ್ಲ್ಡಲ್ಲಿ ಯಾವುದು ರಿಕವರಿ ಆಗದಿರೋ 100% ರಿಕವರಿ. ಹೆಣ್ಮಕ್ಳು ಅದನ್ನು ಸಣ್ಣ ಸಣ್ಣ ಸಾಲ ತೊಗೊಂಡೋಗಿ ಸಣ್ಣ ಸಣ್ಣ ಬಿಸ್ನೆಸ್ ಮಾಡಿ ಅದನ್ನು ವಾಪಸ್ ಕಟ್ಟಿ 100ಕ್ಕೆ 100ರಷ್ಟು ಸಾಲ ಮುಕ್ತರಾಗಿ ಕುಟುಂಬ ಮತ್ತು ಸಮಾಜವನ್ನು ಮಾಡಿದಂಥವ್ರು ಹೆಣ್ಮಕ್ಳು. ತಮಗೆ ಗೊತ್ತಿದೆ, ಈ ದೇಶದಲ್ಲಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲ ಆರ್ಥಿಕ ಸ್ಥಿತಿಗತಿಗಳು ಕುಂದು ಹೋಗಿದ್ರು ಕೂಡ ಮನೆಯಲ್ಲಿರ್ತಕ್ಕಂಥ ನಮ್ಮ ದೇಶದ ಹೆಣ್ಮಕ್ಳು ಹಣ ತಂದು ಸಂಸಾರನ ಮಾಡಿದ್ದನ್ನು ತಾವು ನೋಡಿದ್ದೀರಿ. 100%. ಸೊ ಹಾಗಾಗಿ ಈ ದೇಶದ ಶಕ್ತಿ ಹೆಣ್ಮಕ್ಳಲ್ಲಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ಯಾವುದೇ ಅನುಮಾನ ಇಲ್ಲ. ಅದನ್ನು ಬಾಬಾ ಸಾಹೇಬರು ಒತ್ತಿ ಹೇಳಿದ್ದಾರೆ. ಅವರು ಮೊದಲನೇ ಎಜುಕೇಷನ್ ಅವ್ರಿಗೆ ಕೊಡ್ಬೇಕಂತ ಹೇಳಿದ್ದಾರೆ ಅವರು. ಸೊ ಹಂಗಾಗಿ ನಾನು ಹೆಚ್ಚೆಚ್ಚು ಈ ಮಕ್ಕಳನ್ನ ಒಂದು ಗುರುತಿಸುವಂಥದ್ದು, ಅವ್ರಿಗೆ ಎಜುಕೇಷನ್ ಕೊಡುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು, ಇಂಥ ಕಾರ್ಯದಲ್ಲಿ ನಾನು ಭಾಳ ಹೆಚ್ಚು ತಲ್ಲೀನರಾಗಿರ್ತೀನಿ. ಬಟ್ ಬೇರೆ ಯಾವ ರೀತಿ ಮಾಡಿದ್ರೂ ಕೂಡ ನಿಮಗೆ ಅದು ಒಂದು ಪ್ರಗತಿ ಕಾಣೋದಿಲ್ಲ. ನಿಮಗೆ ನೀವು ಬೇರೆ ಏನೇ ಸಹಾಯ ಮಾಡಿದ್ದು ಆಗೋದಿಲ್ಲ. ಹಣ ಕೊಟ್ಟರೆ, ಊಟ ಕೊಟ್ಟರೆ ಅದು ಆ ದಿನಕ್ಕಾಗೋಗುತ್ತೆ, ಹಣ ಖರ್ಚಾಗೋ ತನಕ ಆಗೋಗುತ್ತೆ. ಅದೇ ವಿದ್ಯೆ ಕೊಟ್ಟರೆ ಅದು ಯಾವತ್ತೂ ಖರ್ಚಾಗೋದೇ ಇಲ್ಲ. ಖರ್ಚು ಮಾಡಿದಷ್ಟು ಇನ್ನಷ್ಟು ಹಣ ಬರ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಫ್ಯಾಂಟಾಸ್ಟಿಕ್. ಭಾಳಷ್ಟು ಬಾಬಾ ಸಾಹೇಬರ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇರ್ತೀರಿ. ಹೇಗೆ ನೀವು ವಕಾಲತ್ತು ಮಾಡಬೇಕಾದ್ರೂ ಕೂಡ, ನೀವು ವಾದ ಪ್ರತಿವಾದವನ್ನು ಮಾಡ್ತಾ ಇರಬೇಕಾದ್ರೂ ಕೂಡ ಮಧ್ಯ ಬಳಸ್ತಾ ಇರ್ತೀರಾ? ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ನಾನು ಪ್ರಶ್ನೆಯನ್ನು. ನಾವು ನೋಡಿ, ಇವತ್ತು ಇಡೀ ಸರ್ಕಾರನೇ ಚಲಾಯಿಸ್ತಾ ಇರ್ತಂಥದ್ದೇ ಭಾರತ ಸಂವಿಧಾನದ ಮೇಲೆ. ಭಾರತ ಸಂವಿಧಾನವನ್ನು ಬಿಟ್ಟು ಇವತ್ತೇನೂ ಆಗಲ್ಲ. ಇವತ್ತು ನಾವು ಎದುರುಗಡೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ಭಾರತ ಸಂವಿಧಾನ ನಮ್ಮ ಮೂಲಭೂತ ಹಕ್ಕು. ಮಾತಾಡೋಂಥ ಮೂಲಭೂತ ಹಕ್ಕನ್ನು ಕೊಟ್ಟಿದ್ದರೆ ಭಾರತ ಸಂವಿಧಾನ. ಸೊ ಹಾಗಾಗಿ ವಿಶೇಷವಾಗಿ ಬಾಬಾ ಸಾಹೇಬ್ ಬರೆದಂಥ ಏನು ವಿಶೇಷ ಅಧಿಕಾರಗಳನ್ನು ಕೊಟ್ಟಿದ್ದಾರೆ, ಮತ್ತು ಪ್ರತಿಯೊಂದು ಕೂಡ ಅದು ಚರ್ಚೆ ಆಗ್ತಾ ಇರ್ತದೆ. ಮೇ ಬಿ ನಾವು ಅವರ ಹೆಸರನ್ನ ಕೋರ್ಟಲ್ಲಿ ಹೇಳದೇ ಇರ್ಬೋದು, ಬಟ್ ನಾವು ಡಿಬೇಟ್ಸ್ನ ಕೋರ್ಟ್ ಮಾಡ್ತೀವಿ ಕೋರ್ಟಲ್ಲಿ. ಈಗ ಡ್ರಾಫ್ಟಿಂಗ್ ಕಮಿಟಿ ಮಾಡೋವಾಗ ಏನಾಯಿತು, ಪಾರ್ಲಿಮೆಂಟಲ್ಲಿ ಯಾವ ರೀತಿ ಬಾಬಾ ಸಾಹೇಬರ ಒಂದು ಥಾಟ್ಸ್ ಏನಿತ್ತು ಈ ಸಂವಿಧಾನವನ್ನು ಬರೆಯುವಂಥ ಸಂದರ್ಭದಲ್ಲಿ, ಆ ಡಿಬೇಟ್ ನಡೆಯುವಾಗ ಏನಾಯಿತು, ಈ ಎಲ್ಲ ವಿಚಾರಗಳನ್ನು ಕೂಡ ಕೆಲವು ಸಾರಿ ಈ ಇದು ಮೊಕದ್ದಮೆಗಳನ್ನು ನೋಡುವಂಥ ಸಂದರ್ಭದಲ್ಲಿ ವಿ ಗೋ ಅಪ್ ಟು ದಟ್ ಲೆವೆಲ್. ಸೊ ಹಂಗಾಗಿ ಏನಾಗುತ್ತೆ, ಬಾಬಾ ಸಾಹೇಬ್ರನ್ನ ನೆನೆದೇ ಇರ್ತಕ್ಕಂಥ ದಿನ ನಮ್ಮ ಜೀವನದಲ್ಲಿ ಅದು ಇಲ್ಲ ಅಂತ ಹೇಳ್ತೀವಿ. ವೆರಿ ವೆರಿ ವೆಲ್ ಸೆಡ್, ವೆರಿ ವೆಲ್ ಸೆಡ್. ಒಂದು ಯಾವಾಗಲೂ ಕೂಡ ಸಾಕಷ್ಟು ವಕೀಲರ ಒಂದು ಸಂಪರ್ಕ ಮತ್ತು ಅವ್ರ ಜೊತೆ ಮಾತುಕತೆ ಇದ್ದಂತಹ ಸಂದರ್ಭದಲ್ಲಿ ಭಾಳಷ್ಟು ಜನ ಒಂದು ಕಡೆ ಹೇಳ್ಕೊಳ್ತಾರೆ, ಸರ್ಕಾರದಲ್ಲಿ ಕೆಲಸ ಮಾಡಿದಾಗ ಒಂದಿಷ್ಟು ಸ್ವಾತಂತ್ರ್ಯಗಳನ್ನು ಕಳ್ಕೊಳ್ಬೇಕಾಗತ್ತೆ, ಅಥವಾ ಒಂದು ವಕೀಲತನದ ಆ ಅಸಲಿಯತೆ ಏನಿದೆ ಅದನ್ನು ಕಳ್ಕೊಳ್ಳುವಂತಹ ಸಂದರ್ಭಗಳು ಸಾಕಷ್ಟು ಬಾರಿ ಬಂದಿರುತ್ತೆ, ಕಾಂಪ್ರಮೈಸಸ್ ಸಾಕಷ್ಟು ಬಾರಿ ಬಂದಿರುತ್ತೆ. ಬಟ್ ಯಾಕೆ ನೀವು ಇಷ್ಟೆಲ್ಲ ಹೊರಗಡೆ ಬಂದು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡ್ರಿ, ತಾವು ವೃತ್ತಿಯನ್ನು ಶುರು ಮಾಡಿದ್ರಿ, ಯಾವ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಯಾವ ಗಾಡ್ ಫಾದರ್ ಇರಲಿಲ್ಲ, ಬಟ್ ವೈ ಗೌರ್ಮೆಂಟ್ ಸರ್ವಿಸ್? ನೋಡಿ, ಆವತ್ತಿನ ಕಾಲಕ್ಕೆ ನನ್ನ ಜೀವನವನ್ನು ಮಾಡಲಿಕ್ಕೆ ಒಂದು ಅವಶ್ಯಕತೆ ಇತ್ತು. ಮೊದಲು ನನ್ನ ಒಂದು ಓದು ಮುಗಿಸಿದ ಕೂಡಲೇ ನನಗೆ ಒಂದು ಜೀವನವನ್ನು ನಡೆಸಲಿಕ್ಕೆ ಒಂದು ಆಸರೆ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ದಿವಸ ಸರ್ಕಾರಿ ಸೇವೆಯಲ್ಲಿ ಸೇರಿಕೊಂಡು ಹಿರಿಯ ಅಧಿಕಾರಿಯಾಗಿದ್ದೆ. ನಾನು ಭಾರತ ಸರ್ಕಾರದಲ್ಲಿ ಹಣಕಾಸು ಸಂಸ್ಥೆಗಳಲ್ಲಿ ತುಂಬ ಹಿರಿಯ ಅಧಿಕಾರಿಯಾಗಿ ನಾನು ಕೆಲಸ ಮಾಡಿದ್ದೆ. ಒಂದು ನಡೆದ ಘಟನೆ ಏನಂತಂದರೆ, 2006ರಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ್ರು ಬೆಂಗಳೂರಿನಲ್ಲಿ. ನಾನು ಅವಾಗ ಡೆಲ್ಲಿನಲ್ಲಿದ್ದೆ. ನಾನು ಅವರ ಒಂದು ಇದಕ್ಕೆ ಬರಲಿಕ್ಕೆ ಆಗಲಿಲ್ಲ. ನನಗೆ ತುಂಬ ನೋವಾಯಿತು ಮನಸ್ಸಿಗೆ. ಒಬ್ಬ ಮಗನಾಗಿ ನನ್ನ ಜವಾಬ್ದಾರಿನ ಮಾಡಲಿಕ್ಕೆ ನಾನು ಸೋತೆ ಅನ್ನೋ ಒಂದು ಕೊರಗು ಇವತ್ತು ಕೂಡ ನನ್ನ ಮನಸ್ಸಲ್ಲಿದೆ. ಯಾಕೆ ಡೆಲ್ಲಿಯಿಂದ ಬೆಂಗಳೂರು ಭಾಳ ದೂರ ಇರಲಿಲ್ಲ? ಅದೇನಾಯಿತು, ಆವಾಗ ಇಷ್ಟೊಂದು ಸೌಲಭ್ಯಗಳಿರಲಿಲ್ಲ, ತಮಗೆ ಗೊತ್ತಿರಬೇಕು. ಅವರು ಹಿಂದಿನ ದಿನ ತೀರ್ಕೊಂಡಿದ್ದಾರೆ. ಬೆಳಗ್ಗೆ ನನಗೆ ಮೆಸೇಜ್ ಬಂದಿದೆ. ನಾನು ಅವತ್ತು ಟ್ರೈನಲ್ಲಿ ಇಳಿದಾಗ 4 ಗಂಟೆ ಆಗಿತ್ತು. ಸೊ ಬೇರೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಂಡು ಬರಲಿಕ್ಕೆ ನನ್ನ ಹತ್ರ ಶಕ್ತಿ ಇರಲಿಲ್ಲ. ಅದಾದ ಒಂದು ವಾರದ ನಂತರ ಬಂದೆ. ನಾನು ಆಮೇಲೆ ಯೋಚನೆ ಮಾಡಿದೆ, ನಾನು ಎಷ್ಟೇ ದೊಡ್ಡವನಾಗಲಿ, ನನ್ನ ಜನರ ಮಧ್ಯದಲ್ಲಿ ಎಷ್ಟೇ ಚಿಕ್ಕವನಾಗಲಿ,
ಎರಡು ಹೊತ್ತು ಊಟ ಮಾಡಿದ್ರೆ ಪರವಾಗಿಲ್ಲ, ನಾನು ನನ್ನ ಜನರ ಮಧ್ಯದಲ್ಲೇ ಬೆಳಿಬೇಕು, ಅವ್ರ ಜೊತೆನೇ ಇರಬೇಕು, ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಕಾರಣದಿಂದ ನಾನು ನನ್ನ ನೌಕರಿಯನ್ನು ಬಿಟ್ಟು ನಾನು ಬೆಂಗಳೂರಿಗೆ ಬಂದು ಅಲ್ಲಿಂದ ಮತ್ತೆ ನನ್ನ ಜೀವನವನ್ನು ಪ್ರಾರಂಭ ಮಾಡಿದೆ. ಸೊ ಹಾಗಾಗಿ ಆ ಒಂದು ಕೊರಗು ನನ್ನನ್ನು ಮತ್ತೆ ಇಲ್ಲಿ ಬರಲಿಕ್ಕೆ ಒಂದು ಕಾರಣೀಭೂತವಾಯಿತು ಮೇಡಮ್. ನಿಜ, ಎಷ್ಟೋ ಬಾರಿ ತಂದೆ ತಾಯಂದ್ರಿಗೆ ಸಲ್ಲಿಸುವಂತಹ ಕೊನೆಯ ಗೌರವ ಅದಾಗಿರುತ್ತೆ. ಅದನ್ನು ಕಳ್ಕೊಂಡ್ರಿ ಅಂತ ನಾನು ಹೇಳೋದಿಲ್ಲ, ಆದರೆ ಅದು ನಿಮಗೆ ಸಿಗಲಿಲ್ಲ ಅನ್ನುವಂಥದ್ದು ವಾಸ್ತವ. ಆಮೇಲೆ ಬೆಂಗಳೂರಿಗೆ ಬರ್ತೀರಿ, ಮತ್ತು ನಿಮ್ಮ ಪ್ರಾಕ್ಟೀಸನ್ನು ಶುರು ಮಾಡ್ತೀರಿ. ಬಟ್ ಅಗೇನ್ ಮೈ ಕ್ವೆಶ್ಚನ್ ಸೆಂಟರ್ಸ್ ದೇರ್. ಮತ್ತು ಯಾಕೆ ಸರ್ಕಾರವನ್ನು ಪ್ರತಿನಿಧಿಸುವಂತಹ ಅಡ್ವೊಕೇಟ್ ಆಗಬೇಕು ಅಂತ ಅನ್ಸುತ್ತೆ? ನೋಡಿ, ಸರ್ಕಾರವನ್ನು ಪ್ರತಿನಿಧಿಸೋದು ಒಂದು ಹೆಮ್ಮೆಯ ವಿಚಾರ. ಸರ್ಕಾರದಲ್ಲಿ ಒಬ್ಬ ಸರ್ಕಾರದ ವಕೀಲನಾಗಿರೋದೇ ಒಂದು ಹೆಮ್ಮೆಯ ವಿಚಾರ. ನಿಮ್ಗೆ ಅನೇಕ ವಿಚಾರಗಳನ್ನು ಕಲೀಲಿಕ್ಕೆ ಒಂದು ಅವಕಾಶ ಇರುತ್ತೆ ಅಲ್ಲಿ. ಒಬ್ಬ ವಕೀಲನಾಗಿ ಈಗ ನಾವು ನಮ್ಮ ಸರ್ಕಾರಿ ಡಾಕ್ಟರ್ ಇರ್ತಾರೆ, ಈ ನಮ್ಮ ಇದು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಎಲ್ಲ ರೀತಿಯ ಕೇಸನ್ನು ನೋಡ್ತಾರೆ. ಹಾಗೆ ಸರ್ಕಾರಿ ವಕೀಲರಾದರೆ ಅಲ್ಲಿ ಸಿಗುವಂಥ ಅನುಭವ ನಿಮಗೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನೀವೊಂದು ನಾನು ಹಾಗೆ ಹೇಳಿದಾಗೆ ನಿಮಗೆ ಒಬ್ಬರಿಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಅಂತಂದರೆ ಅವ್ರಿಗೆ ಒಂದು ನ್ಯಾಯ ಕೊಡಿಸೋದು. ಆಸ್ಪತ್ರೆಯಲ್ಲಿ ಬರುವಂಥವ್ರು ಎಲ್ಲರೂ ಕೂಡ ಬಡವರೇ ಆಗಿರ್ತಾರೆ, ಆದರೆ ಸರ್ಕಾರಿ ವಕೀಲರಿಗೆ ಬರುವಂಥ ಯಾವ ಕಕ್ಷಿದಾರರು ಕೂಡ ಬಡವರಾಗಿರೋದಿಲ್ಲ. ಅದೇ ಹೇಳಿದೆ ನಾನು. ಈಗ ನಿಮ್ಮ ಮನಸ್ಸಾಕ್ಷಿಗೆ ಅಲ್ಲ, ನಾನು ಯಾಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ಇಷ್ಟೆಲ್ಲ ಮೌಲ್ಯಗಳನ್ನು ಇಟ್ಕೊಂಡಿರುವಂತಹ ವೆಂಕಟೇಶ್ ಅವರು ಎಲ್ಲೋ ಒಂದು ಕಡೆ ಇನ್ನಷ್ಟು ಪ್ರೈವೇಟ್ ಪ್ರಾಕ್ಟೀಸಲ್ಲಿ ಇದ್ದಿದ್ದರೆ ಸಾಕಷ್ಟು ಜನಕ್ಕೆ ಇನ್ನೂ ನ್ಯಾಯ ಸಿಗ್ತಿತ್ತೇನೋ, ಅಥವಾ ನೀವು ಬೇಕು ಅಂತ ಹೇಳಿ ಬೇಡ ಅಂತ ಹೇಳಿ ಒಂದಂತೂ ಸತ್ಯ, ವಕೀಲಗಿರಿಯಲ್ಲಿ ಸಾಕಷ್ಟು ಶೋಷಣೆಗಳು ನಡೀತಾ ಇರುವಂಥದ್ದು, ಅಥವಾ ಕೇಸ್ಗಳನ್ನು ಅನಾವಶ್ಯಕ ಸ್ಟ್ರೆಚ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಅದು ಇದ್ದೇ ಇದೆ. ಅದು ಎಲ್ಲೋ ಒಂದು ಕಡೆ ನಿಲ್ತಿತ್ತೇನೋ ಅನ್ನೋ ಒಂದು ಸಣ್ಣ ಸ್ವಾರ್ಥದ ಪ್ರಶ್ನೆ ಅಷ್ಟೇ, ಇನ್ನೇನಿಲ್ಲ. ಹೌದು, ನಮಗೆ ಒಂದು ಕೆಲವು ಅವಕಾಶಗಳು ನಮ್ಮ ಜೀವನದಲ್ಲಿ ತಪ್ಪಿತು. ನಾನು ಆಗಲೇ ಹೇಳ್ದಂಗೆ ಸುಮಾರು ಅವಕಾಶಗಳು ನಮ್ಮ ಜೀವನದಲ್ಲಿ ತಪ್ಪಿದೆ. ನಮಗೊಂದು ಗುರಿ ಇತ್ತು, ಏನಾದರೂ ಇದರಲ್ಲಿ ಮುಂದುವರೆದು ನಾವೊಂದು ಜನರಿಗೆ ಸಹಾಯ ಮಾಡೋಂಥ ಒಂದು ಅವಕಾಶಗಳು ಸಿಗ್ಬೋದು ಅಂತ ಇತ್ತು. ಅಂಥ ಅವಕಾಶಗಳು ಕಾರಣಾಂತರದಿಂದ ನಮ್ಮ ಜೀವನದಲ್ಲಿ ಹೋಯಿತು. ಸೊ ಹಾಗಾಗಿ ಏನು ಮಾಡಿದೆ, ಮತ್ತೆ ನಾವು ಈಗ ಸಿಕ್ಕಂಥ ಅವಕಾಶಗಳೆಲ್ಲ ಅಬ್ರಹಾಂ ಲಿಂಕನ್ ಥರ ಎಲ್ಲ ಅವಕಾಶಗಳೆಲ್ಲ ಹೊರಟೋಗಿದೆ. KS ಹೋಯಿತು, ಅಧಿಕಾರ ಹೋಯಿತು, ಎಲ್ಲ ಹೋಗಿದೆ. ಆದರೆ ಜನರ ಸೇವೆ ಮಾಡುವಂಥ ಒಂದು ಅವಕಾಶ ಹೋಗೋದಿಲ್ಲ. ಅದು ಯಾವತ್ತೂ ನಿರಂತರ. ನೀವು ಜನರ ಜೊತೆ ಇದ್ದರೆ ನೀವು ಯಾವತ್ತೂ ಕೆಳಗಡೆ ಬೀಳೋಕ್ಕೆ ಸಾಧ್ಯನೇ ಇಲ್ಲ. ಈಗ ಅಂಥ ಒಂದು ಆಯ್ಕೆನ ನಾನು ಮಾಡ್ಕೊಂಡಿದ್ದೀನಿ. ಈಗ ಜನರ ಮಧ್ಯದಲ್ಲೇ ಬದುಕ್ತೀನಿ, ಜನರ ಜೊತೆಲೇ ಇರ್ತೀನಿ. ನಾವು ನೊಂದವರ ಮನಸ್ಸಿನ ನೊಂದವರ ಕಣ್ಣೀರನ್ನ ಒರೆಸಿದಾಗ, ಅವ್ರು ನಕ್ಕಾಗ, ಅವರು ಸ್ಮೈಲ್ ಮಾಡಿ ಒಂದು ಧನ್ಯವಾದ ಹೇಳಿದಾಗ ಸಿಗುವಂಥ ಒಂದು ತೃಪ್ತಿ ನನಗೆ ಬೇರೆ ಯಾವುದರಲ್ಲೂ ಸಿಗ್ತಾ ಇಲ್ಲ ಅಂತ ನನ್ನ ಒಂದು ಇತ್ತೀಚಿನ ಅನುಭವ ಹೇಳ್ತಾ ಇದೆ. ಅದನ್ನು ತಾವು ಗಮನಿಸಿರ್ಬೋದು. ನಿಮ್ಮ ಜೊತೆ ನಿಮ್ಮ ಸೀನಿಯರ್ ಆಗಿದ್ದವರು ನಿಮ್ಮ ಒಂದು ವೃತ್ತಿಯ ಬಗ್ಗೆ, ನೇಮ ಬಗ್ಗೆ ಏನು ಹೇಳ್ತಾರೆ? ನಮ್ಮ ಜೊತೆ ಅಶೋಕ್ ಹಾರ್ನಳ್ಳಿಯವರು ಫೋನ್ ಲೈನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ನಮ್ಮ ಬಾಹುಬಲಿ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ದೊಡ್ಡೇರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಸಮಾಜಪರ ಕಾಳಜಿಗೆ ಮತ್ತು ಸಮಾಜಮುಖಿ ಕೆಲಸಗಳಿಗೆ ಈ ಒಂದು ವೇದಿಕೆಯಲ್ಲಿ ಗುರುತಿಸಲ್ಪಟ್ಟಿದ್ದಾರೆ. ಹೇಳಿ, ನಿಮ್ಮ ಮತ್ತು ಅವರ ಒಡನಾಟದ ಬಗ್ಗೆ ಮತ್ತು ಅವರ ಒಂದು ವೃತ್ತಿಯ ಬಗ್ಗೆ. ವೆಂಕಟೇಶ್ ದೊಡ್ಡೇರಿ ಅವರು ಬಹಳ ಜೀವನದಲ್ಲಿ ಬಹಳ ಕಷ್ಟದಿಂದ ಮೇಲೆ ಬಂದಿದ್ದಾರೆ. ಅವರು ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತ ಅಪೇಕ್ಷೆ ಇದ್ರೂ ಸಹ ನಂತರ ವಕೀಲಿ ವೃತ್ತಿಯಲ್ಲಿ ಸೇರಿ ವಕೀಲಿ ವೃತ್ತಿಯಲ್ಲಿ ಅವರು ಸರ್ಕಾರದ ಪರವಾಗಿ ಮೊಕದ್ದಮೆಗಳಲ್ಲಿ ವಾದಿಸಿ ಬಹಳ ಒಳ್ಳೆಯ ಹೆಸರನ್ನ ಗಳಿಸಿದ್ದಾರೆ. ಅನೇಕ ಮೊಕದ್ದಮೆಗಳಲ್ಲಿ ಸರ್ಕಾರಕ್ಕೆ ಸೇರಿದಂತ ಆಸ್ತಿ ಪಾಸ್ತಿಗಳನ್ನ ಉಳಿಸೋದ್ರಲ್ಲಿ ಅತ್ಯಂತ ಶ್ರಮವನ್ನ ವಹಿಸಿದ್ದಾರೆ. ಸುಮಾರು ವರ್ಷ, ಅನೇಕ ವರ್ಷ ಸರ್ಕಾರದ ಪರ ವಾದಗಳನ್ನ ಮಂಡಿಸಿ ಅನೇಕ ಮೊಕದ್ದಮೆಗಳಲ್ಲಿ ಸರ್ಕಾರದ ಹಿತರಕ್ಷಣೆಯನ್ನ ಮಾಡಿದ್ದಾರೆ. ಈಗ ಅವರು ಇಷ್ಟು ವರ್ಷ ಅವರು ವಕೀಲಿ ವೃತ್ತಿಯಲ್ಲಿ ಒಳ್ಳೆಯ ಹೆಸರನ್ನ ಗಳಿಸಿ ಸರ್ಕಾರದ ಸೇವೆಯನ್ನು ಸಲ್ಲಿಸಿದ ನಂತರ ಅದರ ಜೊತೆಗೂ ಸಹ ಮತ್ತೆ ಸಾರ್ವಜನಿಕ ಒಂದು ಸೇವೆಯಲ್ಲಿ ಪಬ್ಲಿಕ್ ಸರ್ವಿಸ್ ನಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಈಗಲೂ ಸಹ ಅವರು ವಕೀಲಿ ವೃತ್ತಿಯ ಜೊತೆಗೆ ಹಾಗೂ ಈ ಸಾರ್ವಜನಿಕ ಸೇವೆಯಲ್ಲಿ ಸಹ ತೊಡಗಿಕೊಂಡಿದ್ದಾರೆ. ಈ ಕರೋನಾ ಸಮಯದಲ್ಲಿ ಅನೇಕ ವಕೀಲರು, ಸಾರ್ವಜನಿಕರು ಬಹಳ ಒಂದು ಕಷ್ಟವನ್ನ ಅನುಭವಿಸ್ತಕ್ಕಂತ ಸಂದರ್ಭದಲ್ಲಿ ಇವರು ಬಹಳ ಒಂದು ಆಕ್ಟಿವ್ ಆಗಿ ಅನೇಕ ಕೆಲಸಗಳನ್ನ, ಜನೋಪಯೋಗಿ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ವಕೀಲ ವೃತ್ತಿಯಲ್ಲಿ ಒಂದೇ ಅಲ್ಲ,
ಅನೇಕ ಅವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಅನೇಕ ಬಾರಿ ಅನೇಕ ಸಚಿವರ ಜೊತೆ ಕೆಲಸ ಮಾಡಿ ಅನೇಕ ಕ್ಷೇತ್ರಗಳಲ್ಲಿ ಮಾಡದಂತ ಒಂದು ಅನುಭವ ವೆಂಕಟೇಶ್ ದೊಡ್ಡೇರಿ ಅವರಿಗಿದೆ. ನಾನು ಅಡ್ವೊಕೇಟ್ ಜನರಲ್ ಆಗಿದ್ದಾಗ ನನ್ನ ಜೊತೆ ಅವರು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸವನ್ನ ಮಾಡಿದ್ರು. ಅನೇಕ ಸರ್ಕಾರಿ ಮೊಕದ್ದಮೆಗಳಲ್ಲಿ ನಾನು ಅವರು ಜೊತೆಯಾಗಿ ಕೆಲಸವನ್ನು ಮಾಡಿದ್ದೀವಿ. ಬಹಳ ಅತ್ಯಂತ ನಿಸ್ಪೃಹ ಮತ್ತು ಯಾವುದೇ ಒಂದು ಹಣದ ಆಸೆಗೆ ವೃತ್ತಿಯನ್ನ ಮಾಡಿದವರಲ್ಲ. ಒಂದು ವಕೀಲಿ ವೃತ್ತಿ ಅಂತ ಹೇಳಿದ್ರೆ ಒಂದು ಸೇವಾ ಮನೋಭಾವದಿಂದ ಮಾಡದಂತ ಒಬ್ಬ ವ್ಯಕ್ತಿ ವೆಂಕಟೇಶ್ ದೊಡ್ಡೇರಿ ಅವರು. ಅವರಿಗೆ ಈಗಲೂ ಸಹ ಒಂದು ವಕೀಲಿ ವೃತ್ತಿಯ ಜೊತೆಗೆ ಒಂದು ಸಾರ್ವಜನಿಕ ಸೇವೆಯನ್ನ ಮಾಡಬೇಕು ಅನ್ನೋ ಅವ್ರ ಹಂಬಲ ಇತ್ತು. ಅವರಿಗೆ ಅವರು ಮಾಡದಂತ ಒಂದು ಸಾರ್ವಜನಿಕ ಸೇವೆಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಸಿಗ್ತಕ್ಕಂತ ಅವಕಾಶ ಮುಂದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಭಾಳ ಚೆನ್ನಾಗಿ ಹೇಳಿದ್ರಿ. ಹಣಕ್ಕಾಗಿ ಮಾಡಲಿಲ್ಲ, ಸೇವೆಗಾಗಿ ವಕೀಲಿ ವೃತ್ತಿಯನ್ನು ಮಾಡಿದ್ರು ಅಂತ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ವೆಂಕಟೇಶ್ ಅವರೇ? ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಅವರು ಯಾವಾಗಲೂ ನನ್ನ ಹಿರಿಯರಾಗಿ ನನ್ನನ್ನು ಯಾವಾಗಲೂ ಪ್ರೋತ್ಸಾಹ ಮಾಡಿದ್ದಾರೆ. ನಾನು ಎಂಥ ಸಂದರ್ಭದಲ್ಲಿ ಕಷ್ಟದಲ್ಲಿದ್ದರೂ ಕೂಡ ಅವರು ಅವ್ರನ್ನ ಭೇಟಿ ಮಾಡಿ ಕೇಳಿದಾಗ ಧೈರ್ಯಗೆಡಬೇಡ, ನೀನು ಮುಂದೆ ಇರು ಅಂತ ಹೇಳಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ನಾನು ಯಾವತ್ತೂ ಚಿರಋಣಿ ಮೇಡಮ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಧನ್ಯವಾದ ಅಶೋಕ್ ಅವರೇ, ನಮ್ಮ ಜೊತೆ ಫೋನ್ಲೈನಲ್ಲಿ ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಆಸೆ ಇತ್ತು, ಆದರೆ ಸಾಧ್ಯ ಆಗಿರಲಿಲ್ಲ. ಈಗ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ. ಹೇಗೆ ಯಶಸ್ವಿಯಾಗಿದ್ದೀರಿ? ನೋಡಿ, ತಾವು ಹೇಳಿದಾಗೆ ಸರ್ಕಾರಿ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ನಮ್ಮದೇ ಆದಂಥ ಇತಿಮಿತಿಗಳಿರ್ತದೆ. ಸಾರ್ವಜನಿಕ ಹಿತಾಸಕ್ತಿ ಮಾಡೋಕ್ಕಾಗಲ್ಲ, ಎಷ್ಟೋ ಸಾರಿ ನ್ಯಾಯ ಒದಗಿಸ್ಕೊಡೋಕ್ಕಾಗಲ್ಲ ಅಂದ ಅನೇಕ ವಿಚಾರಗಳನ್ನು ಈಗ ನಾನೊಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ, ಒಬ್ಬ ವಕೀಲನಾಗಿ, ಸಮಾಜಮುಖಿ ಒಂದು ವ್ಯವಸ್ಥೆಯಲ್ಲಿ ನಾನು ಯಾವುದೇ ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ತರುವಂತ ಮಾಡ್ಬೋದು. ಈಗ ತಮಗೆ ಗೊತ್ತಿರಬೇಕು, ಇತ್ತೀಚೆಗೆ ನಾನು ತೆಗೆದುಕೊಂಡಂಥ 2 ವಿಚಾರಗಳು. ನಮ್ಮ ನೆಲಮಂಗಲ ತಾಲೂಕು ತ್ಯಾಮಗಲ್ ಹೋಬಳಿನಲ್ಲಿ ಗಂಗರ ಕಾಲದ ಒಂದು ದೇವಸ್ಥಾನ ಇದೆ. ಅದು 8ರಿಂದ 11ನೇ ಶತಮಾನದಲ್ಲಿ ಆಳಿದಂತಹ ಗಂಗರು ಅಲ್ಲಿ ರಾಜಧಾನಿಯಾಗಿ ಮಾಡ್ಕೊಂಡಿದ್ದಾರೆ, ಮಂಡೆ ಅನ್ನೋ ಒಂದು ಪ್ಲೇಸಲ್ಲಿ. ಅದು ತುಂಬ ಶಿಥಿಲವಾಗಿದೆ, ಇವತ್ತು ಅದು ತುಂಬ ಎಲ್ಲ ಬಿದ್ದೋಗಿದೆ. ಅದನ್ನು ಮಾನ್ಯುಮೆಂಟ್ ಆಗಿ ನಾವು ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರದ ಜೊತೆ ತಗೊಂಡಿದ್ದೀನಿ. ಕೇಂದ್ರ ಪ್ರಾಚ್ಯವಸ್ತು ಇಲಾಖೆ, ರಾಜ್ಯ ಪ್ರಾಚ್ಯವಸ್ತು ಇಲಾಖೆಗಳ ಜೊತೆ ನಾನು ತಗೊಂಡು ಅದನ್ನು ಮತ್ತೆ ರೀಬಿಲ್ಡ್ ಮಾಡಿ ಅದನ್ನು ಒಂದು ಏನು ಹೇಳ್ತಾರೆ ಟೂರಿಸ್ಟ್ ಪ್ಲೇಸ್ ಮಾಡಬೇಕು ಅಂತ ಒಂದು ತಗೊಂಡಿದ್ದೀನಿ ನಾನು. ಅದು ಒಂದು ಕವಿರಾಜ ಮರ್ಗ ಬರೆದಂಥ ಶ್ರೀ ವಿಜಯ ಅಲ್ಲೇ ಇದ್ದರು ಅಂತ ಒಂದು ಇತಿಹಾಸ ಹೇಳುತ್ತೆ, ಇತಿಹಾಸಕಾರರು ಹೇಳ್ತಾರೆ. ಅಂತಹ ಒಂದು ಸಾಮ್ರಾಜ್ಯದ ಭವ್ಯ ನಾಡು ಇವತ್ತು ಒಂದು ಏನಕ್ಕೂ ಬೇಡವಾದಂಥ ಒಂದು ಪಾಳು ಭೂಮಿಯಾಗಿ ಬಿದ್ದಿದೆ. ಇದು ನನ್ನ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ನಾನು ಆ ಕಾರ್ಯಕ್ರಮ ಆಗಲೇ ತಗೊಂಡಿದ್ದೀನಿ. ಅದೇ ಮತ್ತೊಂದು ನಮ್ಮ ತ್ಯಾಮಗುಂಡ್ಲು ಟೌನ್ ಇದೆ, ಅದು 1920ರಲ್ಲಿ ಅಂದರೆ ಮಹಾರಾಜರ ಕಾಲದಲ್ಲೇ ಇದ್ದಂಥ 16 ಪುರಸಭೆಗಳಲ್ಲಿ ಅದು ಒಂದು. ಇವತ್ತದು ಪಟ್ಟಣ ಪಂಚಾಯಿತಿ ಆಗಲಿಲ್ಲ, ಅದು ಬರೀ ಗ್ರಾಮ ಪಂಚಾಯಿತಿ ಆಗಿದೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ನಾನು ಸಾರ್ವಜನಿಕ ಜೀವನ ಪ್ರಾರಂಭ ಮಾಡಿದ ಮೊದಲೇ ಅದನ್ನು ಒಂದು ಸಾರ್ವಜನಿಕ ಹಿತಾಸಕ್ತಿ ಮೂಲಕ ನಾನು ಅದನ್ನು ಕೇಸ್ ಹಾಕಿ ಅದಕ್ಕೊಂದು ಪಟ್ಟಣ ಪಂಚಾಯಿತಿಯನ್ನು ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಹೀಗೆ ಅನೇಕ ವಿಚಾರಗಳನ್ನು ನಾನೊಬ್ಬ ಸ್ವತಂತ್ರ ವ್ಯಕ್ತಿಯಾಗಿ, ಸ್ವತಂತ್ರ ವಕೀಲನಾಗಿ ಮಾಡಲಿಕ್ಕೆ ಹಲವಾರು ಅವಕಾಶಗಳಿದೆ. ಅನೇಕ ಊರಿನ ಅವಕಾಶಗಳು ಭಾಳ ಲೇಟಾಗಿ ಸೃಷ್ಟಿ ಆಯ್ತಲ್ಲ ಅನ್ನೋದೇ ನಮ್ಮ ಬೆಟರ್ ದೆನ್ ಏನೋ ಹೇಳ್ತಾರಲ್ಲ, ನಿಮ್ಮ ಯಾವತ್ತು ಲೇಟ್ ನೆವರ್ ಅಂತ ಹೇಳ್ತಾರಲ್ಲ, ಹಾಗೆ ಯಾವತ್ತು ಒಂದು ದಿನ ಪ್ರಾರಂಭ ಮಾಡಿದ್ದೀನಿ ಆ ವಿಚಾರನ. ಜನರ ಒಂದು ಪ್ರೀತಿ ವಿಶ್ವಾಸ ಇದ್ದರೆ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಒಂದು ವಿಚಾರವನ್ನು ನಾನು ಮನಗಾಣ್ತಿದ್ದೀನಿ. ಈಗ ಸಾಕಷ್ಟು ಜನ ಕೊರೋನಾ ಸಂದರ್ಭದಲ್ಲಿ ಭಾಳ ನೋವನ್ನು ಅನುಭವಿಸಿದ್ದಾರೆ. ಒಂದಂತೂ ಸತ್ಯ, ಯುವ ವಕೀಲರು ಎಸ್ಪೆಷಲಿ ಈ ಸಂದರ್ಭದಲ್ಲಿ ಕೇಸ್ಗಳೆಲ್ಲ ಅವರಿಗೆ ಕೋರ್ಟ್ ನಡೀತಾ ಇರಲಿಲ್ಲ. ಬೇರೆ ಊರುಗಳಿಂದ ಬಂದು ಬೆಂಗಳೂರಿನಲ್ಲಿ ಕನಸನ್ನು ಹೊತ್ತು ಬಂದವರು. ಏನಿದೆ ಇವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಗಿದೆ? ನಿಮ್ಮ ಒಂದು ಸಮುದಾಯ ಹೇಗೆ ಸ್ಪಂದಿಸಿದೆ ಈ ಒಂದು ವಿಚಾರಕ್ಕೆ? ಎಲ್ಲ ರಂಗಗಳಂತೆ ನಮ್ಮ ವಕೀಲರು ಕೂಡ ಭಾಳ ತೊಂದರೆಯಲ್ಲಿದ್ದಾರೆ. ಕೋರ್ಟ್ಗಳು ಸ್ವಲ್ಪ ನಡೀತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಕೂಡ ಭಾಳ ಕಷ್ಟವನ್ನು ಅನುಭವಿಸಿದ್ದಾರೆ. ಈ ವಿಚಾರ ನಾನು ಹೇಳಿದ್ರೆ ತಪ್ಪಾಗ್ತದೆ ಏನೋ ಗೊತ್ತಿಲ್ಲ. ನನ್ನ ಸಾಂಗತ್ಯದಲ್ಲಿರ್ತಕ್ಕಂಥ ಅನೇಕ ವಕೀಲರಿಗೆ ನಾನು ಹೇಳಬಾರ್ದು, ನನ್ನ ಜೂನಿಯರು ಮಿತ್ರರಿಗೆ ನಾನು ಹಣಕಾಸನ್ನು ಸ್ವಲ್ಪ ಸಹಾಯ ಮಾಡಿದ್ದೇನೆ. ಅಕ್ಕಿಯನ್ನು ತಂದು ಕೊಟ್ಟಿದ್ದೇನೆ,
ಎಲ್ಲರ ಮನೆಗೆ ನಾನೇ ಅಕ್ಕಿ ತೊಗೊಂಡೋಗಿ ಕೊಟ್ಟು ಬಂದಿದ್ದೀನಿ. ಇದು ಹೇಳಿದ್ರೆ ಅಪವಾದ ಆಗ್ಬೋದು ಅವರ ಒಂದು ಇದಕ್ಕೆ. ಅದು ತುಂಬ ಹಂಬಲಾಗಿ ನಾನು ಈ ವಿಚಾರನ ತಮ್ಮ ಗಮನಕ್ಕೆ ತರಲಿಕ್ಕೆ ಹೇಳ್ತೀನಿ. ಹಾಗೇ ಅವರ ಜೀವನ ಭಾಳ ಇದಾಗಿದೆ. ಸರ್ಕಾರ ಸ್ವಲ್ಪ ಮಟ್ಟಿಗೆ ಈ ಸರಿ ಸಹಾಯ ಮಾಡಿದೆ, ಬಾರ್ ಕೌನ್ಸಿಲರ್ ಸಹಾಯ ಮಾಡಿದೆ. 1,06,000 ಜನ ನಾವು ಕರ್ನಾಟಕದಲ್ಲಿ ವಕೀಲರಿದ್ದೀವಿ. ನಮ್ಮ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಮತ್ತು ರಾಜ್ಯ ಸರ್ಕಾರ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಸಹಾಯ ಮಾಡಿದೆ. ಆದರೆ ಈಗ ಎಲ್ಲರಂತೆ ನಾವು ಕೂಡ ನೊಂದಿದ್ದೇವೆ. ಈಗ ಕೋರ್ಟ್ಗಳು ಕಲಾಪವನ್ನು ಪ್ರಾರಂಭ ಮಾಡಿದ್ದಾವೆ. ಈಗ ಸ್ವಲ್ಪ ಮಟ್ಟಿಗೆ ಇನ್ನು ಬರುವ ದಿನಗಳಲ್ಲಿ ಸ್ವಲ್ಪ ನಮ್ಮ ಸ್ಥಿತಿಗತಿಗಳು ಸುಧಾರಿಸಲಿ, ಅಂಥವರೆಗೂ ಅವರ ಒಂದು ಆರೋಗ್ಯ ಚೆನ್ನಾಗಿರಲಿ ನನ್ನ ಸಹೋದರದು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಇದೆಲ್ಲದರ ಮಧ್ಯೆ ನಿಮ್ಮದೇ ಆದಂಥ ಒಂದು ಹೊಸ ಪ್ರತಿಷ್ಠಾನವನ್ನು ಆರಂಭಿಸಬೇಕು ಅಂತ ಅಂದ್ಕೊಂಡಿದ್ದೀರಿ, ಆರಂಭಿಸ್ತೀರಿ. ಏನೇನು ಕಾರ್ಯಚಟುವಟಿಕೆಗಳು ಅದರಿಂದ ನಡೆಸುವಂಥ ಯೋಜನೆ ಹಾಕ್ಕೊಂಡಿದ್ದೀರಿ ಅಥವಾ ನಡೆಸ್ತಾ ಇದ್ದೀರಿ? ನೋಡಿ, ಇದುವರೆಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮಾಡ್ಕೊಂಡು ಬಂದಿದ್ದೆ. ನಾನು ನನ್ನ ಒಂದು ಸಂಪನ್ಮೂಲಗಳನ್ನು ಅದನ್ನು ಬಳಸ್ಕೊಂಡು ಮಾಡ್ತಾಯಿದ್ದೆ. ಈಗ ಒಂದು ವೆಂಕಟೇಶ್ ದೊಡ್ಡೇರಿ ಪ್ರತಿಷ್ಠಾನ ಅಂತೆಲ್ಲ ನಮ್ಮ ಸ್ನೇಹಿತರು ಮಿತ್ರರೆಲ್ಲ ಹೇಳಿ ಅದನ್ನು ಮಾಡಿ ಒಂದು ಫೋಕಸ್ ಮಾಡಿ ಎಜುಕೇಷನ್ನು ಮತ್ತು ಪಾವರ್ಟಿ ಎಲಿವೇಷನ್ನು ಮತ್ತು ವುಮನ್ ಎಂಪವರ್ಮೆಂಟ್. ನಾನು ಒಂದು ವಿಚಾರ ಹೇಳಲಿಕ್ಕೆ ತಮಗೆ ಬಯಸ್ತೇನೆ. 2008ರಲ್ಲಿ ನಾನು ರೋಟರಿ ಹಾಟಿ ನಗರದ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ CSR ಫಂಡ್ ತಂದು ನಾವು 200 ಜನ ಮಹಿಳೆಯರಿಗೆ 200 ಸೈಕಲನ್ನು ಕೊಟ್ಟಂಥದ್ದು ನನ್ನ ಕಾಲದಲ್ಲಿ. ಅವ್ರೇನಂದರೆ ಅವರು ಸಣ್ಣ ಪುಟ್ಟ ತರಕಾರಿ ಮಾರ್ಕೊಳ್ಳೋಂಥದ್ದು, ಸಣ್ಣ ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ, ಹೆಣ್ಮಕ್ಳಿಗೆ ದೂರದ ಪಕ್ಕದಲ್ಲಿ ಒಳ್ಳೆ ಹೋಗಿ ಮಾಡಲಿ ಅನ್ನೋ ಒಂದು ಕಾರಣದಿಂದ ನಾವೇನು ಮಾಡಿದ್ವಿ, 200 ಸೈಕಲ್ನ ಕೊಟ್ಟೆವು. ಹಾಗೆ ಈ ಸರಿ ನಾವು ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ಸುಮಾರು ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಇದೆ. ಆ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ನಲ್ಲಿ ಹೋಗುವಂಥ ಹೆಣ್ಮಕ್ಳಿಗೆ ನಮ್ಮಲ್ಲೇ ಒಂದು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಮತ್ತೆ ಅಲ್ಲಿ ಕಳಿಸ್ಕೊಟ್ಟು ಅವರೇ ಸ್ವಾವಲಂಬಿಯಾಗಿ ಅಂತ ಒಂದು ಜೀವನ ಮಾಡಿದರೆ ನಮ್ಮ ಒಂದು ಪರಿಸರದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ, ಅವರ ಕಷ್ಟ ಕಾರ್ಪಣ್ಯಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ಶಾಲೆ ಬಿಟ್ಟಂಥ ಮಕ್ಕಳು ನಾವು ದೊಡ್ಡ ಅಭಿಯಾನವನ್ನೇ ಮಾಡಿದ್ದೇವೆ. ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಅಭಿಯಾನವನ್ನೇ ಮಾಡಿದ್ದೇವೆ. 14 ವರ್ಷದಿಂದ ಇದು ಸರ್ಕಾರಿ ಕಾರ್ಯಕ್ರಮ ಕೂಡ ಹೌದು. 7ರಿಂದ 14 ವರ್ಷದವರೆಗೆ ಮಕ್ಕಳು ಯಾರು ಶಾಲೆನ ಬಿಟ್ಟಿರ್ತಾರೆ ಅವ್ರನ್ನ ಗುರುತಿಸಿ ಮತ್ತೆ ಶಾಲೆಗೆ ತಂದು ಅವ್ರನ್ನ ಸ್ವೇದಿಸಿ ಓರಿಸುವಂಥ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. 5 ಜಿಲ್ಲೆಗಳಲ್ಲಿ ನಾನು ಅದನ್ನು ಅಲ್ಲಿನ ಸ್ಥಳೀಯ ಶಿಕ್ಷಕರೊಂದಿಗೆ ಕಾರ್ಯ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಮತ್ತು ಇಡೀ ನೆಲಮಂಗಲ ತಾಲೂಕು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವುದೇ ವರ್ಗದ ಬಡ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಕೊಡಬೇಕು ಅಂತ ನಾನು ಅದನ್ನು ಮಾಡ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ಸ್ಕಾಲರ್ಶಿಪ್ ಕೊಡೋ ಜೊತೆಗೆ ಅವ್ರನ್ನ ಒಂದು ಪರಿಶೀಲನೆ ಮಾಡ್ತಕ್ಕಂಥದ್ದು, ಬರೀ ಸ್ಕಾಲರ್ಶಿಪ್ ಕೊಟ್ಟು ಮರೆಯುವಂಥದ್ದಲ್ಲ, ಅವ್ರದ್ದು ಡಾಟಾ ಮಾಡಿಕೊಂಡು ನೆಕ್ಸ್ಟ್ ಇಯರ್ಲಿ ಏನು ಮಾಡಿದ್ದಾರೆ, ಅವ್ರು ಮುಂದೆ ಹೋಗ್ತಿದ್ದಾರಾ, ಮತ್ತು ಅವ್ರನ್ನ ಮುಂದಿನ ವೃತ್ತಿ ಕೋರ್ಸ್ಗಳಿಗೆ ಸೇರಿಸ್ಬೋದಾ, ಯಾರಿಗೆ ಸೇರಿಸಿದರೆ ಅವರ ಒಂದು ಕುಟುಂಬಕ್ಕೆ ಒಂದು ಆಧಾರ ಆಗುತ್ತೆ ಅನ್ನೋ ಒಂದು ವಿಚಾರಗಳ ಬಗ್ಗೆ ನಾವು ಪರಿಪೂರ್ಣವಾಗಿ ಒಂದು ಅಧ್ಯಯನವನ್ನು ಮಾಡಿ ಇಡೀ ಒಂದು ಜಿಲ್ಲೆಗೆ ಒಂದು ತಾಲೂಕಿಗೆ, ವಿಶೇಷವಾಗಿ ನನ್ನ ತಾಲೂಕು ನೆಲಮಂಗಲ ತಾಲೂಕು ಭಾಳ ಹಿಂದುಳಿದಿರತಕ್ಕಂಥ ಒಂದು ತಾಲೂಕಿನಲ್ಲಿ ಆ ತಾಲೂಕಿಗೆ ನಾನು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀನಿ ಮೇಡಮ್. ಭಾಳ ತಾಲೂಕಿನ ಬಗ್ಗೆ, ಊರಿನ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿದ್ದೀರಿ. ಇದೆಲ್ಲದರ ಮಧ್ಯೆ ರಾಜಕೀಯದಲ್ಲೂ ಕೂಡ ಗುರುತಿಸ್ಕೊಂಡಿದ್ದೀರಿ. ಏನು ಮುಂದೆ, ವಾಟ್ ನೆಕ್ಸ್ಟ್? ಮೇಡಮ್, ನಮ್ಮ ಒಂದು ಕಾರ್ಯಕ್ರಮಗಳು, ನಮ್ಮ ಒಂದು ರೀತಿ ನೀತಿಗಳನ್ನು ಒಂದು ಸೂಕ್ತ ರೀತಿಯಲ್ಲಿ ತಗೊಂಡೋಗ್ಬೇಕಂತಂದರೆ ಮತ್ತೆ ನಾನು ಬಾಬಾ ಸಾಹೇಬ್ರು ಹೇಳ್ತೀನಿ, ಒಂದು ಅಧಿಕಾರದ ಕೀಲಿ ಕೈ ಅದು ಒಂದು ರಾಜಕೀಯ ಶಕ್ತಿಯಿಂದ ಬರುತ್ತೆ ಅಂತ ಹೇಳ್ತಾರೆ. ನಿಮಗೆ ರಾಜಕೀಯ ಶಕ್ತಿ ಇಲ್ಲ ಅಂತಂದರೆ ಅಧಿಕಾರದ ಇದು ಬರೋದಿಲ್ಲ. ಸೊ ಹಾಗೆ ಆ ನಿಟ್ಟಿನಲ್ಲಿ ಒಂದು ರಾಜಕೀಯ ಪಕ್ಷದ ಅಲ್ಲಿ ನಾನು ಗುರುತಿಸ್ಕೊಂಡಿದ್ದೇನೆ. ರಾಜ್ಯದ ಒಂದು ಪದಾಧಿಕಾರಿಯಾಗಿದ್ದೇನೆ. ಅದು BJP ಪಕ್ಷ, ನಮ್ಮ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಪಕ್ಷ. ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಅವರ ಒಂದು ಯೋಜನೆಗಳು, ಅವರ ಗುರಿಗಳು, ಅವರ ಕನಸುಗಳಿಗೆ ಪೂರಕವಾಗಿ ನಾವು ಅದನ್ನು ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಅದು ಪಕ್ಷದ ಜೊತೆ ನನ್ನನ್ನು ರಾಜ್ಯ ಕಾರ್ಯದರ್ಶಿನಾಗಿ ಪಕ್ಷ ಮಾಡಿದೆ. ಅದಕ್ಕೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕಾರ್ಯ ಮಾಡ್ತಾ ಇದ್ದೇನೆ. ಮುಂದೊಂದು ದಿನ ನಮ್ಮ ಸೇವೆ, ನಮ್ಮ ನಿಷ್ಠೆ, ನಮ್ಮ ಪ್ರಾಮಾಣಿಕತೆಗೆ ಒಂದು ಸ್ಥಾನ ಬರ್ಬೋದು ಅಥವಾ ಒಂದು ಅವಕಾಶ ಸಿಗ್ಬೋದು ಅನ್ನೋ ಒಂದು ಕೆಲಸದಲ್ಲಿ ನಾನಿದ್ದೇನೆ ಮೇಡಮ್. ಅವಕಾಶ ಸಿಗ್ಬೋದು ಅಂತಂದು ಚುನಾವಣೆ ಸ್ಪರ್ಧೆ ಮಾಡ್ತೀರಿ ಮೇಡಮ್? ಅದು ಪಾರ್ಟಿ, ನಮ್ಮ ಪಕ್ಷ ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಕೇಡರ್ ಬೇಸ್ಡ್ ಪಕ್ಷ. ಪಕ್ಷದ ಧುರೀಣರು, ಕಾರ್ಯಕರ್ತರು ನನ್ನ ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ. ಈ ವಿಚಾರದಲ್ಲಿ ಈ ತಕ್ಷಣದಲ್ಲಿ ನಾನೇನೇ ಅಭಿಪ್ರಾಯ ವ್ಯಕ್ತಪಡಿಸೋದು ಸರಿ ಇಲ್ಲ ಅಂತ ನನ್ನ ಒಂದು ಭಾವನೆ. ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಿ, ಸಾಕಷ್ಟು ಜನರಿಗೆ ನೆರವಾಗಿದ್ದೀರಿ. ವಾಟ್ ಇಸ್ ದ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್? ನೋಡಿ,
ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂತ ಹ್ಞೂ ಹ್ಞೂ ಫ್ರೋಸ್ಟ್ ಏನು ಹೇಳ್ತಾನೆ, ಇಂಗ್ಲೀಷ್ ಕವಿ ಹೇಳ್ತಾನೆ, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ನಮಗೆ ಮಾಡಬೇಕಾದಂಥದ್ದು ಬಹಳಷ್ಟಿದೆ. ನಾನು ಬಂದಂಥ ಸಮಾಜ ಏನಿದೆ ಅದು ನಮ್ಮ ಇಡೀ ಒಬ್ಬರ ಜೀವನ ಸಾಕಾಗೋದಿಲ್ಲ ಅನಿಸುತ್ತೆ. ಇನ್ನೂ ಅಂಥ ಒಂದು ಸ್ಥಿತಿಲಿ ಇದ್ದೇವೆ ನಾವು ಅದು ಮಾಡಿರೋದು ಒಂದು ಅಲ್ಪ ಮಾತ್ರ. ನಾನು ತಮಗೆ ಹೇಳಿದೆ, ನಾನು ಈ ಬಾಹುಬಲಿ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಾನು ಅರ್ಹನೋ ಇಲ್ವೋ, ನನಗಿಂತ ಸಾಧನೆ ಮಾಡಿದವರು, ಸಮಾಜಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು, ಅನೇಕ ರೀತಿಯಲ್ಲಿ ಸೇವೆ ಮಾಡಿದಂಥ ಮಹನೀಯರು ಈ ಸಮಾಜದಲ್ಲಿದ್ದಾರೆ. ಅದರ ಒಂದು ತೃಣ ಮಾತ್ರ ನಾನು. ನನ್ನಂಥವನ್ನ ತಾವು ಗುರುತಿಸಿರೋದು ನಾನು ತುಂಬ ಐ ಆಮ್ ವೆರಿ ಮಚ್ ಹಂಬಲ್ಡ್. ಆದರೆ ಅದಕ್ಕೆ ನಾವು ಹೇಳಿದ್ವಿ ಇಲ್ಲ, ಅದನ್ನು ಗುರುತಿಸೋರು ನಾವು, ಅದನ್ನು ಡಿಸೈಡ್ ಮಾಡೋರು ನಾವು, ನೀವು ಸಾಧನೆ ಮಾಡಿದ್ರೆ ಸಾಕು ನಮ್ಮ ವೇದಿಕೆಯಲ್ಲಿ ಇರ್ತೀರಿ ಅಂತ. ಎಸ್, ಹಾಗೆ ಇನ್ನು ಭಾಳಷ್ಟಿದೆ. ಹ್ಞೂ ಆದರೆ ನಾವು ಮಾಡಿದಂಥ ಒಂದು ಸೇವೆಯನ್ನು ಸ್ಮರಿಸಿ ಅವರು ಒಂದು 4 ಜನಕ್ಕೆ ಮಾರ್ಗದರ್ಶಕರಾಗಿ, ಅವರು ಒಂದು ಪರೋಪಕಾರಿಯಾಗಿ ಬದುಕಿದರೆ ಅದಕ್ಕಿಂತ ಒಂದು ಸಂತೋಷ ಬೇರೆ ಇರಲಿಕ್ಕಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಒಂದು ಯಾವಾಗಲೂ ನನಗೆ ಸಮುದಾಯದ ವಿಚಾರ ಬಂದಾಗ ಕಾಡುವಂಥದ್ದು, ಭಾಳಷ್ಟು ಜನ ಸಮುದಾಯದಲ್ಲಿ ಮೇಲಿಗೆ ಬರ್ತಾರೆ, ಉನ್ನತ ಸ್ಥಾನಗಳಿಗೆ ತಲುಪ್ತಾರೆ. ಆದರೆ ಅವ್ರು ಯಾರೂ ಕೂಡ ಅವರ ಸಮುದಾಯದ ಜೊತೆ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅಥವಾ ವಾಪಸ್ ಹೋಗಿ ಅವರ ಸಮುದಾಯದವರನ್ನು ಮೇಲೆ ತೆಗೆದುಕೊಂಡು ಬರೋದಕ್ಕೆ ಪಡೋದಿಲ್ಲ. ಆದರೆ ವರ್ಷಗಳಾದರೂ ಕೂಡ ವ್ಯವಸ್ಥೆ ಹೀಗಿದೆ, ಸಮುದಾಯ ಹೀಗಿದೆ ಅಂತಲೇ ಮಾತಾಡ್ತಾ ಇರ್ತಾರೆ. ವೆಂಕಟೇಶ್ ದೊಡ್ಡೇರಿಯವರು ಓರ್ವ ವಕೀಲರಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರರ ಓರ್ವ ಅನುಯಾಯಿಯಾಗಿ, ರಾಜಕೀಯದಲ್ಲಿ ಗುರುತಿಸಲ್ಪಟ್ಟ ಓರ್ವ ಪ್ರಭಾವಿ ಮುಂದಿನ ದಿನಗಳಲ್ಲಿ ಬಹುಶಃ ನಾಯಕರಾಗಿ, ಏನು ನಿಮ್ಮ ಕಾಂಟ್ರಿಬ್ಯೂಷನ್ ಸಮುದಾಯಕ್ಕೆ ಏನಿದೆ ಅಂತ ನಾನು ಇವತ್ತಿನ ದಿನ ನಮ್ಮ ವೀಕ್ಷಕರಿಗೆ ಹೇಳ್ಬೋದು? ನೋಡಿ, ಸರ್ಕಾರದಿಂದ ಮಾತ್ರ ಎಲ್ಲವನ್ನ ಬದಲಾವಣೆ ಮಾಡಲಿಕ್ಕಾಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. 100%. ಸರ್ಕಾರದ ಯೋಜನೆಗಳಿಂದಲೇ ಇಡೀ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕಾಗತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ನಮ್ಮಂಥ ಅನೇಕ ಜನ ಈ ಸರ್ಕಾರಿ ಸೌಲಭ್ಯಗಳನ್ನು, ಸಮಾಜದಲ್ಲಿರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನು ಬಳಸ್ಕೊಂಡು ತಾವು ಒಂದು ವ್ಯವಸ್ಥೆಗೆ ಬಂದ ಮೇಲೆ ಮತ್ತೆ ತಾವು ನಡೆದು ಬಂದ ಹಾದಿಯನ್ನು ಗಮನಿಸಿ ಅಲ್ಲಿರುವ ಪರಿಸರದಲ್ಲಿರ್ತಕ್ಕಂಥ ತಮ್ಮ ಅಣ್ಣತಮ್ಮಂದಿರಿಗೆ, ಕುಟುಂಬಗಳಿಗೆ ಏನಾದರೂ ಅವ್ರನ್ನ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವ್ರನ್ನ ಒಂದು ಮೇಲು ಸ್ತರಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡಬೇಕು. ಹಾಗಂತ ಯಾರೂ ಮಾಡ್ತಾ ಇಲ್ಲ ಅಂತ ನಾನು ಹೇಳೋದಿಲ್ಲ, ಭಾಳಷ್ಟು ಜನ ಮಾಡ್ತಾರೆ. ಇದೊಂದು ಕೆಲಸ ಆಗಬೇಕಿದು, ನಿರಂತರವಾಗಿ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಒಂದು ಇತಿಹಾಸವನ್ನು, ಬಾಲ್ಯವನ್ನು ನೆನೆಸ್ಕೊಂಡು ಅವರು ಸಹಾಯ ಮಾಡಬೇಕು. ಹಾಗಾದಾಗ ಮಾತ್ರ ಈ ಒಂದು ಆ ಕೆಳವರ್ಗದ ಜನ, ಆ ಒಂದು ಸಾಮಾಜಿಕ ಪರಿಸ್ಥಿತಿ ಬದಲಾಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಲ್ಲಿ ನಾನಂತೂ ಯಾವಾಗಲೂ ಇರ್ತೀನಿ. ತಮಗೆ ಒಂದು ಘಟನೆಯನ್ನು ಹೇಳಬೇಕು. ಒಂದು ಸಾರಿ ನನ್ನ ಶ್ರೀಮತಿಯವರು ಹಾಸ್ಪಿಟ್ಲಲ್ಲಿದ್ದರು ಡೆಲ್ಲಿನಲ್ಲಿ. ಅವ್ರಿಗೆ ತುಂಬ ಸೀರಿಯಸ್ ಇತ್ತು. ಅವತ್ತು ಅವರು, ನೀವು ಡಾಕ್ಟ್ರ್ ಹೇಳಿದ್ರು ಯಾರಾದರೂ ಒಬ್ರು ಇರಬೇಕಂತ, ನಾವಿಬ್ಬರೇ ಇದ್ದಿದ್ದವತ್ತು. ಅವತ್ತು ಅವ್ರು ಹೇಳಿದ್ರು ಇವತ್ತು ನಮ್ಮ ಜೊತೆ ಇರಲೇಬೇಕಂತ ಹೇಳಿದರು. ನಾನು ಅವ್ರನ್ನ ಹಾಸ್ಪಿಟ್ಲಲ್ಲೇ ಬಿಟ್ಟು, ಕ್ರಿಟಿಕಲ್ ಪೊಸಿಷನ್ ಇತ್ತು ಅವತ್ತು, ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ನಾನು ಮಾಡಲೇಬೇಕಾಗಿತ್ತು. ನಾನು ಅವ್ರನ್ನ ಹಾಗೆ ಬಿಟ್ಟು ಹೋದೆ. ನಾನು ಇವತ್ತು ಕೂಡ ನನ್ನ ಯಾವಾಗ ಸಿಕ್ಕಿದಾಗ ಅವ್ರು ನನ್ನ ಛೇಡಿಸುವಂಥ ಒಂದು ಕೆಲಸ ಮಾಡ್ತಾರೆ. ನಮಗೆ ನಮ್ಮ ಜನರ ಒಂದು ಅಭಿವೃದ್ಧಿ, ಅವ್ರನ್ನ ಒಂದು ಮುಖ್ಯವಾಹಿನಿಗೆ ತರುವಂಥ ಕೆಲಸ ನಮ್ಮಿಂದ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಯಾವಾಗಲೂ ಇದ್ದೀನಿ. ಆ ಒಂದು ಆಗಬೇಕು ಅನ್ನೋದಷ್ಟೇ ಅಲ್ಲ, ಅದು ಜವಾಬ್ದಾರಿಯೂ ಕೂಡ ಹೌದೌದು ಆಗಬೇಕು. ಮತ್ತು ಜವಾಬ್ದಾರಿ ನಮ್ಮಂಥವ್ರು ಅದು ಜವಾಬ್ದಾರಿ ಮಾಡ್ತಿದ್ದಾರೆ, ಮಾಡಿಲ್ಲ ಅಂತೆಲ್ಲ, ಬಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಅನ್ನೋದು ನಮ್ಮ ಒಂದು ಆಶಯ. ಯಾರೇ ಬಂದರೂ ಕೂಡ ನಾನು ಇದನ್ನೇ ಒಂದು ಆಗ್ರಹ ಮತ್ತು ಮನವಿ ಎರಡನ್ನೂ ಕೂಡ ಮಾಡ್ತೀನಿ. ಯಾಕೆಂದರೆ ಸರ್ಕಾರ ಮಾತ್ರ ಎಲ್ಲವನ್ನೂ, ದೇಶವನ್ನು ಬದಲಾಯಿಸುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಮುಂದೆ ಬಂದಂತಹ ಜನ ತಮ್ಮ ಸಮಾಜವನ್ನು ಒಂದಿಷ್ಟು ಪುಷ್ಟಿ ಕೊಟ್ಟು, ಅವರಿಗೆ ಒಂದಿಷ್ಟು ಸೌಲಭ್ಯಗಳನ್ನು ಕೊಟ್ಟು ಬೆಂತಟ್ಟಿದ್ರೆ ಸಾಕು. ಅದೇ ಈಗ ಯಾರು ಬೆಂತಟ್ತಾ ಇದ್ದಾರೆ ಅವ್ರಿಗಿಂತ ಮೇಲಸ್ತರದಲ್ಲಿ ಸಮಾಜದವರು, ಆ ಸಮುದಾಯದವರು ಹೋಗೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಅದನ್ನು ನೀವು ಮಾಡ್ತಾಯಿದ್ದೀರಿ, ಇನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ನಾವು ಕೂಡ ಹೇಳ್ತೀವಿ. ಒಂದು ಕೊನೆಯ ಪ್ರಶ್ನೆ, ಏನು ಮುಂದಿನ ದಿನಗಳ ಕನಸು, ಮುಂದಿನ ದಿನಗಳ ಯೋಜನೆ, ದಾರಿ ಏನಿದೆ? ನನ್ನ ಮುಂದಿನ ಗುರಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ನನ್ನ ಜನರನ್ನು ಮುಖ್ಯವಾಹಿನಿ ತರಬೇಕು, ಮತ್ತು ಸಮಾಜದ ಎಲ್ಲ ವರ್ಗದ ಜನರನ್ನು ಸೇರಿಸ್ಕೊಂಡು ಒಂದು ಬಸವಣ್ಣವ್ರು ಕಂಡಂಥ ಒಂದು ಸಮಾಜ ಏನಿತ್ತು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸರ್ವರು ಒಂದು ಸಮಾನದ ಒಂದು ರೀತಿಯಲ್ಲಿ ಒಬ್ಬರನ್ನೊಬ್ಬರು ಗೌರವಿಸಿ ಬಾಳಬೇಕು ಅನ್ನೋ ಒಂದು ಏನು ಕನಸುಗಳೇನಿತ್ತು ಹಿರಿಯರದು, ಆ ನಿಟ್ಟಿನಲ್ಲಿ ಇಡೀ ಸಮಾಜ ಜೊತೆ ಬೆರೆತು
ನಾನು ಕಾರ್ಯ ಮಾಡುವಂಥದ್ದು, ನನ್ನ ಸೇವೆಯನ್ನು ಜನರಿಗೆ ಮಾಡುವಂಥ ಕಾರ್ಯವನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗಲಿ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಸಿಗಲಿ. ಅದಕ್ಕೆ ಹರಿಕಾರ ಈಗಾಗಲೇ ಬಸವಣ್ಣನವರು ಹಾಕ್ಕೊಟ್ಟಿದ್ದಾರೆ. ಸಾಕಷ್ಟು ಜನ ಅದಕ್ಕೆ ಹೋರಾಟವನ್ನು ನಡೆಸಿದ್ದಾರೆ. ಅದೇ ಮಾರ್ಗದಲ್ಲಿ ನೀವು ನಡೀತೀರಿ ಅಂತಂದರೆ ಅದಕ್ಕಿಂತ ಖುಷಿಯಾದಂಥ ವಿಚಾರ ಮತ್ತೊಂದಿಲ್ಲ. ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಒಂದಂತೂ ಸತ್ಯ, ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ. ಆ ವಿದ್ಯಾದಾನವನ್ನು ಮಾಡುವಂಥದ್ದು, ಆ ಮಕ್ಕಳಿಗೆ ಪ್ರೋತ್ಸಾಹ ಮಾಡುವಂಥದ್ದು ಮತ್ತು ಆ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಹೀಗೆ ಇದು ದೊಡ್ಡ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಮುಂದುವರಿಲಿ ಅಂತ ಹೇಳ್ತಾ ಸಾಕಷ್ಟು ವಿಚಾರ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮೇಡಮ್. ನನ್ನ ಕರೆಸಿದ್ದಕ್ಕೆ ತಮಗೂ ಮತ್ತು ತಮ್ಮ ಟಿ ವಿ ವಾಹಿನಿಯ ಎಲ್ಲ ಆಡಳಿತ ಮಂಡಳಿಯವರೆಗೂ ತುಂಬ ಧನ್ಯವಾದಗಳು. ಇದರಿಂದ ಪ್ರೇರಿತರಾಗಿ ನನ್ನ ಅಣ್ಣ ತಮ್ಮಂದಿರು ಬಂಧುಗಳು ಕೂಡ ಅವರು ತಮ್ಮ ಕೆಲಸಗಳನ್ನು ಮಾಡಲಿ, ಈ ಸಮಾಜವನ್ನು ಮೇಲ್ತರುವಂಥ ಕೆಲಸಗಳನ್ನು ಮಾಡಲಿ ಅಂತ ನಾನು ಅವರೆಲ್ಲರೂ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ಜೈ ಭೀಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮವಾಗಿತ್ತು. ಒಂದೊಂದು ಸತ್ಯ, ಸಮಾಜದಿಂದ ಸಮುದಾಯದಿಂದ ಹೊರಬಂದಂಥವರು ಸಮುದಾಯವನ್ನು ಕಡೆಗಣಿಸ್ಬಿಡ್ತಾರೆ. ಆದರೆ ಆ ಸಮುದಾಯದಲ್ಲಿದ್ದು ಅವರನ್ನು ಮತ್ತೆ ಅವರ ಸ್ಥಾನಕ್ಕೆ ತೆಗೆದುಕೊಂಡು ಬರುವಂತಹ ಅವಶ್ಯಕತೆ ತುಂಬ ಇದೆ. ಸಮುದಾಯದವರು ಇದನ್ನು ನೋಡ್ತಾ ಇದ್ದರೆ ಅದನ್ನು ಅರ್ಥ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ವಿಚಾರದಲ್ಲಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥವರು ವೆಂಕಟೇಶ್ ದುಡೇರಿಯವರು. ಅವರು ಮಾಡ್ತಾ ಇರುವಂತಹ ಕೆಲಸ ನಿಜವಾಗ್ಲೂ ಶ್ಲಾಘನೀಯ. ಹಾಗಾದರೆ ಹೋಗಿ ಬರ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊರು ಅತಿಥಿಯೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.